ತಾತ್ಪರ್ಯ ಇರಲಾರ್ದೆ ಬರೀ ಟೀಕಾದ ಮೇಲೆ ಅದನ್ನು ಮುಗಿಸ್ಬಿಟ್ಟಿದ್ದಾರೆ. ಅದರೊಳಗೆ ಎರಡಾವರಣ, ಮೂರಾವರಣ, ನಾಲ್ಕಾವರಣ, ಐದಾವರಣ, ಆರಾವರಣ, ಏಳಾವರಣ ಅಂತ ಬಂದದ ವಿಷಯ. ಅದು ಸ್ವಲ್ಪ ಹಾಗೆ ಮಗಾಮ್ದಾಗ ದಾಟಿತ್ತು. ಅದಕ್ಕೆ ಈಗ ಸ್ವಲ್ಪ ಅವ ನುಡಿ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. 5ನೇ ನುಡಿ. ಮೂಢವೆನಿಪ ಭೂತಾದ್ಯಹಮ್ಮಿನ್ ರೂಢಿರವಂ ಮಾತ್ರಾರೂಪಿಂದ ನೆಗಳುತ್ತದರಿಂದವೇ ನಭವಾಯಿತು ಬಗೆಯಲ್ಲದಕ್ಕೆ ಶಬ್ದವೇ ಗುಣವಾಯಿತು. ಆ ಗಗನವೇ ಮಹದಾಮುಗಳಿಂದ ಆಗಳೆ ಆವೃತ ಮಾಯ್ತದರಿಂದ ಸ್ಪರ್ಶವೇ ತನ್ಮಾತ್ರಾರೂಪಿಂದ ಪಿರಿದಾಯಿತು. ಮಾರುತನು ಅದರಿಂದ ಬೇರ ಸ್ಪರ್ಶವದಕ್ಕೆ ಗುಣವಾಯಿತು. ಮೂರಾವರಣವನ್ನುಳ್ಳದ್ದಾಯಿತು. ರೂಪವೇ ತನ್ಮಾತ್ರ ರೂಪಿಂದ ದೀಪಿಸಿದ ಅಗ್ನಿಯು ಕೇಳದರಿಂದ ಅದಕಾರೂಪವೇ ಗುಣವಾಯಿತ್ತು. ಅದು ಚತುರಾವರಣಂ ದಳೆಯಿತ್ತು. ರಸವೇ ತನ್ಮಾತ್ರ ರೂಪಿಂದ ಪಸರಿಸಿತ ಅವಳೆ ಜಲವದರಿಂದ ಅವಕಾಶ ಅದಕ ರಸವೇ ಗುಣವಾಯಿತ್ತು. ಅದು ಪಂಚಾವರಣಂ ದಳೆಯಿತ್ತು. ಗಂಧವೇ ತನ್ಮಾತ್ರ ರೂಪಿಂದ ಬಂಧುರವಾಯಿತು ಧರೆಯದರಿಂದ ತೋರಲು ಗಂಧ ಅದಕ್ಕೆ ಗುಣವಾಯಿತು. ಆರಾವರಣವದು ದಳೆಯಿತ್ತು. ಅದರಿಂದ ಭೌತಿಕ ತನುವಾಯಿತ್ತು. ಅದು ಸಪ್ತಾವರಣಂ ದಳೆಯಿತ್ತು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಂದಿನ ವಿಷಯದಲ್ಲಿ ಪ್ರವೃತ್ತರಾಗೋಣ. ಈ ನುಡಿಗಳನ್ನು ಪುನಃ ಬಿಟ್ಟು ಹೋದ್ಮೇಲೆ ನೀವು ಈ ಟೈಮ್ಗೆ ಬರೋಮಟ್ಟ ಓದಿರಲ್ಲೋ ಗೊತ್ತಿಲ್ಲ. ಏನ್ರಿ ಓದಿದ್ರೆ ಒಂದು ಸ್ವಲ್ಪ ಏನಾರು ದೌಡ್ ಭಾವಕ್ಕೆ ಬರ್ತಾ ಇದೆ. ಓದಿರಲಿಲ್ಲ ಅಂದ್ರೆ ಶಿವಾಯ ನಮ. ಏನು ಈ 2 ನುಡಿ ಮುಂಜಾನೆ ಟೀಕಾದೊಳಗೂ ಬರೋದಿಲ್ಲ. ನೋಡೋಣ ಮತ್ತೊಮ್ಮೆ ತಂದು ಹೋಗಿದ್ದೆ. ಹೋಗಿ ಓದಿದ್ವಿ. ಓದಿದ ಮೇಲೆ ಏನಾಯ್ತು ಅಂದ್ರೆ ದೌಡು ಭಾವಕ್ಕೆ ಬರಲಿಲ್ಲ. ಸ್ವಲ್ಪ ಕಡಿಮೆ ಮಾಡಿ ಏನು ಅದು ಆಮೇಲೆ ಮೇಲೆ ಹೇಳಿ ತೆಳಗೊಮ್ಮೆ ಕೊನೆಗೊಮ್ಮೆ ಬರೆದಿದ್ದಾರೆ ವಿಷಯವನ್ನು. ನಡುವು 3 ಸಲ ಏನು ಮಾಡಿಲ್ಲ, ಹೇಳಿಲ್ಲ. ತೆಳಗಿಂದು ಮೇಲಿಂದ ಹೇಳಿದ್ರ ಮೇಲಿಂದನ ಏನಾಯ್ತು ಅಂದ್ರೆ ಅನುಮಾನ ಮಾಡಿ ಅದು ಸಿದ್ಧವಾಗ್ಯದ. ಏನು ಮೂಢವೆನಿಪ್ಪ ಭೂತಾದ್ಯ ಹಮ್ಮಿಂದ ರೂಢಿ ರವವಂ ಮಾತ್ರಾರೂಪಿಂದ ನೆಗಳುತ್ತ ಅದರಿಂದ ಅವೇ ನಭವಾಯಿತು ಬಗೆಯಲ್ ಅದಕ್ಕೆ ಶಬ್ದವೇ ಗುಣವಾಯಿತು. ವೈಕಾರಿಕ ತೈಜಸ ಅಹಂಕಾರಗಳ ಸತ್ವಗುಣ ರಜೋಗುಣದಿಂದ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಉತ್ಪತ್ತಿ ಆದದ್ದನ್ನು ಹೇಳ್ಕೊಂಬಂದ್ರು. ವೈಕಾರಿಕ ಅಹಂಕಾರದಿಂದ 5 ಜ್ಞಾನೇಂದ್ರಿಯಗಳು ಉತ್ಪತ್ತಿ ಆದವು. ಶ್ರೋತ್ರ, ತ್ವಚ, ನೇತ್ರ ಅಥವಾ ಚಕ್ಷು, ಜಿಹ್ವ, ಗ್ರಾಣ.
ಆಯಾಯ ಭೂತಗಳ ಸತ್ವಗುಣದಿಂದ ಉತ್ಪತ್ತಿಯಾದದ್ದನ್ನು ಹೇಳ್ಯಾರ. ಇಲ್ಲಿ ಏನಪ್ಪಾ ಅಂದ್ರೆ ಅಸತ್ವಗುಣಯುಕ್ತವಾದದ್ದೇ ಅಹಂಕಾರ. ಇನ್ನು ರಾಜಸ ಅಹಂಕಾರ, ರಜೋಗುಣದಿಂದ ಯುಕ್ತವಾದ ಅಹಂಕಾರ. ರಜೋಗುಣದ ಯಾವ್ಯಾವ ಆಕಾಶಾದಿ ಭೂತಗಳ ರಜೋಗುಣಾಂಶದಿಂದ ಉತ್ಪತ್ತಿಯಾದದ್ದು ಯಾವುದು? ಕರ್ಮೇಂದ್ರಿಯಗಳು. ಅದಕ್ಕೆ ರಾಜಸ ಅಹಂಕಾರ ಅಂತಾರೆ. ಆ ರಾಜಸ ಅಹಂಕಾರದಿಂದ ಇವು 5 ಉತ್ಪತ್ತಿ ಯಾವುದು ಅವಕ ಏನದ ಗೆಳತನದ ಅನ್ನೋದನ್ನ ಕೇಳ್ಕೊಂಡು ದೋನು ಕಾ ಮಿತ್ರತಾ ಹೋವೆ ಹೈ. ಅಲ್ಲಿ ಹೇಳುವ ಸಮಯದಲ್ಲಿ ಏನ್ ಹೇಳ್ಯಾರ? ಎರಡಕ್ಕೂ ಮಿತ್ರತ್ವ ಇರುವುದು. ಯಾಕೆ ಮಿತ್ರತ್ವಪ್ಪ ಅಂದ್ರೆ ಎರಡೂ ಒಂದೇ ಭೂತದ ಸತ್ವ ರಜತಮ ಗುಣಗಳಿಂದ ಉತ್ಪತ್ತಿಯಾಗಿದ್ದರಿಂದ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಪಂಚ ಕರ್ಮೇಂದ್ರಿಯಗಳಲ್ಲಿ ಎರಡೆರಡು ಜೋಡಿಸ್ತಾ ಇದ್ದೇವೆ. ಆಕಾಶದ ಸತ್ವಗುಣ ರಜಗುಣದಿಂದ ಉತ್ಪತ್ತಿಯಾದದ್ದು ಶ್ರೋತ್ರ ವಾಕ್. ವಾಯುವಿನ ಸತ್ವಗುಣ ರಜಗುಣದಿಂದ ಉತ್ಪತ್ತಿಯಾದದ್ಯಾವುದು? ತ್ವಗೇಂದ್ರಿಯ ಮತ್ತು ಪಾನಿ. ಅಗ್ನಿಯ ಸತ್ವಗುಣ ರಜಗುಣದಿಂದ ಉತ್ಪತ್ತಿಯಾದದ್ದು ಯಾವುವು? ನೇತ್ರ ಮತ್ತು ಪಾದ. ಆಮೇಲೆ ಜಲದ ಸತ್ವಗುಣ ರಜಗುಣದಿಂದ ಉತ್ಪತ್ತಿಯಾದದ್ದು ಯಾವುವು ಅಂತ ಕೇಳಿದಾದರೆ ಜಿಹ್ವ ಮತ್ತು ಮೂತ್ರೇಂದ್ರಿಯ ಅಥವಾ ಶಿಷ್ಣೇಂದ್ರಿಯ ಅಂತಾರ, ಅಥವಾ ಉಪಸ್ಥ ಇಂದ್ರಿಯ ಅಂತಾರ. ಭೂಮಿಯ ಸತ್ವಗುಣ ರಜೋಗುಣದಿಂದ ಉತ್ಪತ್ತಿಯಾದದ್ದು ಯಾವುದು ಅಂತ ಕೇಳಿದ್ರೆ ಘ್ರಾಣ ಮತ್ತು ಗುದ ಅಥವಾ ಗುಹ್ಯ ಅಂತಾರ. ಇವು ಎರಡೆರಡು ಉತ್ಪತ್ತಿ ಅದು. ಈಗ ಅವು ಎರಡು ಒಂದೊಂದು ಭೂತಗಳಿಂದ ಉತ್ಪತ್ತಿ ಆಗಿದ್ದರಿಂದ ಅವೆರಡರ ಮಧ್ಯದಲ್ಲಿ ಏನದ? ಮಿತ್ರತಾ ಅದ. ನಾ ಹೇಳಿದ್ದು ಕೇಳ್ತತಿಲ್ಲ ಅಂತ ನಾ ಅಂದೆ. ಕೇಳ್ತದ್ರಿ ಅಂದೆ. ಕೇಳೋದು ಯಾವ್ದೀಗ? ಹೇಳ್ರಿ ಹಂಗಾರ ಅಂದೆ. ಕೇಳಿದ್ದಕ್ಕನುಸರಿಸಿ ಹೇಳೋದು ಯಾವುದು? ವಾಣಿ. ಇದು ಕೇಳಿದ್ದಕ್ಕೆ ಅನುಸರಿಸಿ ಹೇಳೋದು ಬಾಯಿನ ಕೆಲಸ ಮಾಡ್ತದಂದ್ಮೇಲೆ ಎರಡಕ್ಕೂ ಏನದ? ಅಲ್ಲಿ ಗೆಳತನ ಅದ, ಮಿತ್ರತಾ ಅದ. ಹೀಗೆ 5 ಇಂದ್ರಿಯಗಳ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಕೂಡಿಕೊಂಡು ವ್ಯವಹಾರ ನಡೀತಾ ಇದೆ. ಇನ್ನು ಭೂತಾದಿ ಅಹಂಕಾರ ಅಂತ ಒಂದು ಏನದ, ಅದರಿಂದ ಏನೇನು ಉತ್ಪತ್ತಿ ಆದವು ಅಂತ ಕೇಳಿದ್ರೆ ಪಂಚಭೂತಗಳು ತನ್ಮಾತ್ರೆಗಳು. ಆ ತನ್ಮಾತ್ರೆಗಳಿಂದ ಕೂಡಿಕೊಂಡ ಪಂಚಮಹಾಭೂತಗಳು ಸಿದ್ಧ ಆಗ್ತಾವ. ಮೂಢವೆನಿಪ ಭೂತಾದ್ಯ ಹಮ್ಮಿಂದ. ಅವೆರಡು ಹೆಂಗದು? ಶಾಂತ ವೆನಿಪದ ಅಂದ್ರೆ ಶಾಂತ ಉಳ್ಳದ್ಯಾವುದು? ವೈಕಾರಿಕ. ಘೋರ ಉಳ್ಳದ್ಯಾವುದು? ತೈಜಸ. ಈಗ ಮೂಢತನ ಉಳ್ಳದ್ಯಾವುದು ಅಂದ್ರೆ ಭೂತಾದಿ ಅಹಂಕಾರ. ರೂಢಿ ಪ್ರಸಿದ್ಧವಾದ ರವಂ ಮಾತ್ರಾರೂಪಿಂದ. ಅದರಿಂದ ಏನ್ ತಯಾರಾಯ್ತು ಮೊದಲು ಅಂದ್ರೆ ಶಬ್ದ ತನ್ಮಾತ್ರ ಅಂತಾರ. ಅವಕ್ಕ ಸೂಕ್ಷ್ಮ ಭೂತನು ಅಂತಾರ, ಶಬ್ದ ತನ್ಮಾತ್ರ ಅಂತ ಕರೀತಾರ. ಆಮೇಲೆ ನೆಗಳುತ್ತ, ಅದರಿಂದ ಉತ್ಪತ್ತಿಯಾಗಿ ಅದರಿಂದವೇ ನಭವಾಯಿತು. ಆ ಮಾತ್ರ ಶಬ್ದ ಮಾತ್ರ ಏನದ, ತನ್ಮಾತ್ರ ಏನದ, ಆ ಶಬ್ದ ತನ್ಮಾತ್ರದಿಂದ ಏನ್ ತಯಾರಾಯ್ತು ಅಂದ್ರೆ ನಭವಾಯಿತು. ಬಗೆಯಲ್ ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ಶಬ್ದವೇ ಗುಣವಾಯಿತು. ತನ್ಮಾತ್ರ ಶಬ್ದ ತನ್ಮಾತ್ರದಿಂದ ಉತ್ಪತ್ತಿಯಾದಂಥ ಭೂತಕ್ಕನ್ನ ಯಾವ ಗುಣ ಆಯಿತು? ಪುನಃ ಶಬ್ದವೇ ಗುಣವಾಯಿತು. ಆ ಗಗನವೇ, ಆ ಗಗನ ಅಂದ್ರೆ ಶಬ್ದ ಗುಣದಿಂದ ಯುಕ್ತವಾದಂಥ ಆಕಾಶವು ಮಹದ್ ಅಹಮಗಳಿಂದ ಆಗಳೆ ಆವೃತ ಮಾಯಿತು. ಅದರಿಂದ ಆ ಆಕಾಶ ಏನಾಯ್ತು ಅಂತ ಕೇಳಿದ್ರೆ ಎರಡರಿಂದ ಆವರಿಸಲ್ಪಟ್ಟಿತು. ಎರಡರಿಂದ ಏನಾಯ್ತು? ಆವರಿಸಲ್ಪಟ್ಟಿತು. ಯಾವ್ಯಾವಪ್ಪ ಅಂತ ಕೇಳಿದ್ರೆ ಒಂದು ಮಹತತ್ವ, ಒಂದು ಅಹಂಕಾರ. ಏನದ? ಒಂದು ಮಹತತ್ವ, ಒಂದು ಅಹಂಕಾರ. ಎರಡರಿಂದ ಆವೃತವಾದದ್ದು, ಆವರಿಸಲ್ಪಟ್ಟದ್ದು ಯಾವುದು ಅಂದ್ರೆ ಶ್ರೋತ್ರ. ಇನ್ನು ಎರಡನೇದ್ದು ಯಾವುದು ಅಂತಾರೆ? ತನ್ಮಾತ್ರ, ಸ್ಪರ್ಶ ತನ್ಮಾತ್ರ. ಶಬ್ದ ತನ್ಮಾತ್ರ ಮೊದಲು, ಎರಡನೇದ್ದು ಯಾವುದು? ಸ್ಪರ್ಶ ತನ್ಮಾತ್ರ. ಆ ಸ್ಪರ್ಶವೇ ತನ್ಮಾತ್ರ ರೂಪಿಂದ ಪಿರಿದಾಯಿತು ಮಾರುತನು. ಅದರಿಂದ ಪಿರಿದಾಯಿತು ಅಂದ್ರೆ ಹಿರಿದಾಯಿತು, ದೊಡ್ಡದಾಯಿತು. ಏನಾಯ್ತು ಅಂದ್ರೆ ಮಾರುತವು ಅದರಿಂದ. ಆ ಸ್ಪರ್ಶ ತನ್ಮಾತ್ರದಿಂದ ಏನು ಸಿದ್ಧ ಆಯಿತು? ವಾಯು ತಯಾರಾಯಿತು. ಬೇರ ಸ್ಪರ್ಶ ಒದಕ್ಕೆ ಗುಣವಾಯಿತು. ಮತ್ತು ಬೇರೆ ಆ ವಾಯುವಿಗೆ ಸ್ಪರ್ಶವೇ ಏನಾಯ್ತು ಅಂತಂದ್ರೆ ಗುಣವಾಯಿತು. ಆ ವಾಯು ಯಾವ ಗುಣದಿಂದ ಕೂಡಿಕೊಂಡದ? ಸ್ಪರ್ಶ ಗುಣದಿಂದ ಕೂಡಿಕೊಂಡದ. ಆ ಸ್ಪರ್ಶ ಗುಣದಿಂದ ಕೂಡಿಕೊಂಡಂಥ ವಾಯುವಿಗೆ 3ರಿಂದ ಆವರಿಸಲ್ಪಟ್ಟಿತ್ತು. ಅದು ಎಷ್ಟರಿಂದ ಆವರಿಸಲ್ಪಟ್ಟಿತ್ತು? 3ರಿಂದ. ಯಾವ್ಯಾವ ಅಂದ್ರೆ ಮಹತ್ತತ್ವ, ಅಹಂಕಾರ ಮತ್ತು ಆಕಾಶ. ಮಹತತ್ವ, ಅಹಂಕಾರ, ಆಕಾಶ. ಈ 3ರಿಂದ ಆವೃತವಾಯಿತು ಯಾವುದು ಅಂದ್ರೆ ವಾಯು.
ಇನ್ನು ನಾಲ್ಕನೇದ್ದು ಯಾವುದು ಅಂದ್ರೆ ಮೂರನೇದ್ದು ಯಾವುದು ಅಗ್ನಿ. ಮೂರನೇದ್ದು ಯಾವ್ದ್ರಿ? ಅಗ್ನಿ. ಏನಾಯ್ತು? ರೂಪವೇ ತನ್ಮಾತ್ರ ರೂಪಿಂದ. ರೂಪ ತನ್ಮಾತ್ರ, ಶಬ್ದ ತನ್ಮಾತ್ರ, ಸ್ಪರ್ಶ ತನ್ಮಾತ್ರ, ರೂಪ ತನ್ಮಾತ್ರ. ಈ ತನ್ಮಾತ್ರದಿಂದ ಏನು ತಯಾರಾಯ್ತು ಅಂದ್ರೆ ದೀಪಿಸಿ ಪ್ರಜ್ವಲಿಸಿ ಅಗ್ನಿಯು ಕೇಳದರಿಂದ ಆ ರೂಪ ತನ್ಮಾತ್ರದಿಂದ ಅಗ್ನಿ ಸಿದ್ಧವಾಯಿತು. ಆದ ಕಾರಣ ಅದಕ್ಕೆ ಆ ರೂಪವೇ ಗುಣವಾಯಿತು. ಆತ ರೂಪ ತನ್ಮಾತ್ರ ಏನಿತ್ತಲ್ಲ ಹೊಳ್ಳಿ ಪುನಃ ರೂಪವೇ ಏನೈತೆ ಅದಕ್ಕೆ ಗುಣವಾಯಿತು. ಯಾವುದಕ್ಕೆ? ಅಗ್ನಿಗೆ. ಆಮೇಲೆ ಅದು ಚತುರಾವರಣಂ ದಳೆಯಿತ್ತು. 4 ಆವೃತಗಳಿಂದ ಕೂಡಿಕೊಂತು. 4ರಿಂದ ಆವೃತವಾಯಿತು. 4 ಯಾವುವು ಅಂತ ಕೇಳಿದರೆ ಮಹತತ್ವ, ಅಹಂಕಾರ, ಆಕಾಶ, ಆಮೇಲೆ ವಾಯು, ಅದರಿಂದ ಆಯಿತು. ಚತುರಾವರಣಂ ದಳೆಯಿತ್ತು. ರಸವೇ ತನ್ಮಾತ್ರ ರೂಪಿಂದ ಪಸರಿಸಿತಾಗಳೆ ಜಲವದರಿಂದ. ಮುಂದೆ ರಸ ತನ್ಮಾತ್ರ ಸಿದ್ಧ ಆಯಿತು. ಶಬ್ದ, ಸ್ಪರ್ಶ, ರೂಪ, 4ನೇದ್ದು ಯಾವುದು? ರಸ. ರಸ ತನ್ಮಾತ್ರ ಅಂತ ಕರೀತಾರೆ ಅದಕ್ಕೆ. ರಸ ತನ್ಮಾತ್ರೆಯಿಂದ ಏನು ಸಿದ್ಧ ಆಯಿತು ಅಂತ ಕೇಳಿದ್ರೆ ಜಲವು ಅದರಿಂದ ಏನು ಸಿದ್ಧ ಆಯಿತು? ಜಲ ಸಿದ್ಧ ಆಯಿತು. ಅದಕ್ಕೆ ಆ ರಸವೇ ರಸ ತನ್ಮಾತ್ರದಿಂದ ಉತ್ಪತ್ತಿಯಾದ ಜಲಕ್ಕೆ ಆ ರಸ ತನ್ಮಾತ್ರನ ಏನಾಯಿತು ಅಂದ್ರೆ ಗುಣವಾಯಿತು. ಆಕಾಶ ಜಲದ ಗುಣ ಯಾವುದು? ರಸಗುಣ. ಅದು ಪಂಚಾವರಣಂ ದಳೆಯಿತ್ತು. ಅದು 5 ತೆನ್ನಾದ ಆವರಣಗಳಿಂದ ಆವೃತವಾಯಿತು. 5ರಿಂದ ಆವೃತವಾಯಿತು. 5 ಯಾವುವು ಅಂತ ಕೇಳಿ ಮ್ಯಾಲಿನ ಹೇಳ್ಕೊಂತ ಹೇಳಾರ್ದು ಬಿಟ್ಟದ್ದು ಕೂಡಿಸ್ಕೊಂತ ಹೋಗಿಬಿಡುದು ಇದ್ರಾಗ. ಈಗ ಮಹತತ್ವ, ಅಹಂಕಾರ, ಆಕಾಶ, ವಾಯು, ಅಗ್ನಿ. ಎಷ್ಟದು? 5. ಅದಕ್ಕೆ ಪಂಚಾವರಣಂ ದಳೆಯಿತ್ತು. ಯಾವುದು? ಜಲ. ಇನ್ನು ಗಂಧವೇ ತನ್ಮಾತ್ರ ರೂಪಿಂದ. 5ನೇ ಗುಣ ಯಾವ್ದ್ರಿ? ಗಂಧ ತನ್ಮಾತ್ರ. ಆ ಗಂಧ ತನ್ಮಾತ್ರದಿಂದ ಏನ್ ತಯಾರಾಯ್ತು ಅಂದ್ರೆ ಬಂಧುರವಾಯಿತು ದರೆಯದರಿಂದ. ಬಂಧುರವಾಯಿತು, ಗಟ್ಟಿ ಆಯ್ತು. ಎದರಿಂದ? ಇದನ್ನು ಗಂಧ ತನ್ಮಾತ್ರದಿಂದ ಒಂದು ಗಂಧ ಗುಣಯುಕ್ತವಾದಂಥದ್ದು ಯಾವುದು ಅಂದ್ರೆ ಪೃಥ್ವಿ ತಯಾರಾಗ್ತಾ ಇದೆ. ಬಂಧುರವಾಯಿತು ಧರೆಯದರಿಂದ ತೋರಲು ಗಂಧವು ಅದಕ್ಕೆ ಗುಣವಾಯಿತು. ಮುಂದೆ ಅದಕ್ಕೆ ಗಂಧ ಗುಣನ ಏನಾಯ್ತು? ಗುಣ ಆಯಿತು. ಯಾವುದಕ್ಕೆ? ಗಂಧ ತನ್ಮಾತ್ರದಿಂದ ಯಾವ ಪೃಥ್ವಿ ತಯಾರಾಯಿತು, ಬಂಧುರವಾಯ್ತು ಅಂದ್ರೆ ಅದು ಗಟ್ಟಿ ಆಯಿತು. ಅದಕ್ಕೆ ಗುಣನೇ ಯಾವುದು ಅಂತ ಕೇಳಿದ್ರೆ ಪುನಃ ಗಂಧ ಗುಣ. ಇದು ಎಷ್ಟರಿಂದ ಕೂಡ್ಕೊಂತಪ್ಪ? ಆರಾವರಣವು ಅದು ದಳೆಯಿತ್ತು. ಆರಾವರಣದಿಂದ 6ರಿಂದ ಆವೃತವಾಯಿತು. ಯಾವ್ಯಾವ ಅಂತ ಕೇಳಿದ್ರೆ ಮಹತತ್ವ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ. ಎಷ್ಟದು? 6ರಿಂದ ಯುಕ್ತವಾಯಿತು. ಆಮೇಲೆ ಅದರಿಂ ಏನು 6 ಆವರಣಗಳಿಂದ ಯುಕ್ತವಾದ ಏನು ತನ್ಮಾತ್ರಾದಗಳದಾವ, ಅದರಿಂ ಅಂದ್ರೆ 5 ಭೂತಗಳಿಂದ ಭೌತಿಕ ತನುವಾಯಿತು. ಮುಂದೇನು ತಯಾರಾಯಿತು? ಭೌತಿಕ ತನು. ಭೌತಿಕ ತನು ಅಂದ್ರೆ ಸ್ಥೂಲ ತನುವಾಯಿತು. ಭೌತಿಕ ಅಂದ್ರೆ ಭೂತನಕ್ಕೂ ಕಾರ್ಯಕ್ಕೂ ಭೌತಿಕ ಕೈ ಅಂತ ಹೇಳ್ಕೊಂಬಂದಿದ್ದಾರೆ. ಆಯಿತು. ಅದು ಸಪ್ತಾವರಣಂ ದಳೆಯಿತ್ತು. ಅದು ಎಷ್ಟು ಆವರಣದಿಂದ ಕೂಡ್ಕೊಂತ ಆವೃತವಾಯಿತು? 7ರಿಂದ. ಮೇಲೇನು ಕೂಡಿಸ್ಕೊಂಡು ಕೊನೆಗೆ 7 ಸಿದ್ಧ ಆಗ್ತಾ ಇದಾವೆ. ಏನೇನು ಅಂದ್ರೆ ಮಹತತ್ವ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಮೇಲೆ ಏಸದವ್ರಿ 7 ಆದವನಲ್ಲ. 7ರಿಂದ ಕೂಡಿಕೊಂಡದ್ದು ಯಾವುದು ಅಂತ ಕೇಳಿ ಈ ಶರೀರ. ಅದು ಸಪ್ತಾವರಣಂ ದಳೆಯಿತ್ತು. ಈ ರೀತಿಯಾಗಿ ಟೀಕಾ ಬರೆಯುವಾಗ ಅಪ್ಪಗಳು ಏನು ಮಾಡಿದಾರ ಅಂದ್ರೆ ಮೇಲೆಟು ಕೆಳಗೊಟ್ಟು ಹೇಳಿ ಕೈಬಿಟ್ರೆ ನಡುವಿನ ತಿಳ್ಕೊಬೋದು ಅಂತ ಬರೆದಾರ. ಅದಕ್ಕಾಗಿ 5ರ ಮೇಲಿಂದ ನಡುವಿನೂ ಇದೇ ರೀತಿ ಅಂತ ನಮಗದು ಕಲ್ಪನಾಕ್ಕೆ ಬರ್ತಾ ಇದೆ. ಮೇಲಿಂದ 2 ಯಾವ ಹೇಳ್ಯಾರ ಅಂತಂದ್ರೆ ಆಕಾಶ 2ರಿಂದ ಆವೃತವಾಯಿತು ಎಂದು ಅದನ್ನು ಬರ್ದಾರ, ಮಹತತ್ವ ಮತ್ತು ಅಹಂಕಾರ. ಆಮೇಲೆ ವಾಯು 3 ಆವರಣದಿಂದ ಕೂಡಿಕೊಂಡಂತ ಹೇಳಿದಾಗ ಮಹತತ್ವ, ಅಹಂಕಾರ, ಆಮೇಲೆ ಆಕಾಶ ಬರದಾರ. ಮುಂದೆ 4, 5, 6 ಹೆಸರು ಬರೋದಿಲ್ಲ. 3ಆವರಣ 4ಆವರಣವಾಯಿತು, 5ಆವರಣವಾಯಿತು, 6ಆವರಣವಾಯಿತು ಅಂತ ಅಷ್ಟ ಶಬ್ದ ಇಟ್ಬಿಟ್ಟಿದ್ದಾರೆ. ಕೊನೆಗೆ ಬಂದ ಶರೀರ 7ಆವರಣವಾಯಿತು ಅಂದಾಗ ಅಷ್ಟು ಬರದಾರ.
ಏನ್ರಿ ಕೊನೆಗೆ ಬಂದಾಗ ಏನು ಬರ್ದಾರಪ್ಪ ಅಂತ ಕೇಳಿದ್ರೆ ಮಹತತ್ವ ಅಹಂಕಾರ ಏನಪ್ಪ ಅಂತ ಕೇಳಿದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವು ಏಳು ಬರ್ದಾರ ಅಂದಮೇಲೆ ನಡು ಹೇಳಾರ್ದ ಇದ್ದದ್ದು ಇವಕ್ಕರು ಒಳಗಗನನಾದವಲ್ಲ ಹೊರತಾಗಿ ಬಿಟ್ಟು ಹೇಳಿಕ್ಕೆ ಬರೋದಿಲ್ಲ ಅಂತ. ಈ ರೀತಿಯಾಗಿ ಯಾವ ಅಹಂಕಾರದಿಂದ ಉತ್ಪತ್ತಿ ಆದವು ಅಂತ ಕೇಳಿದ್ದಾದ್ರೆ ಮೂಢ ಅಂದ್ರೆ ಭೂತಾದಿ ಅಹಂಕಾರದಿಂದ ಉತ್ಪತ್ತಿ ಆದವು. ಆಮೇಲೆ ಏನಪ್ಪಾ ಅಂತ ಕೇಳಿದ್ದಾರೆ ಇನ್ನು ಆ ಭೂತಾದಿ ಅಹಂಕಾರಗಳಲ್ಲಿ ಶಬ್ದಾದಿ ವಿಷಯಗಳಿಗೆ ಎಷ್ಟೆಷ್ಟು ಅದಾವ ಒಂದೊಂದ್ರೊಳಗ ಅಂತ ಕೇಳಿ ನಭಕ್ಕೆ 1, ವಾಯುವಿಗೆ 2, ಅಗ್ನಿಗೆ 3, ಜಲಕ್ಕೆ 4, ಅಗ್ನಿಗೆ ಪೃಥ್ವಿಗೆ 5 ಈ ರೀತಿಯಾಗಿ ತಯಾರಾದವು ಅಂತ. ಆಕಾಶ ಏನದಂದ್ರೆ ಕಾರಣದ, ಉಳಿದ 4 ಭೂತಗಳು ಕಾರ್ಯದವು. ಕಾರಣದ ಗುಣ ಕಾರ್ಯದಲ್ಲಿ ಇರ್ತದ, ಕಾರಣವು ವ್ಯಾಪಕ ಇರ್ತದ, ಕಾರ್ಯ ವ್ಯಾಪ್ಯ ಇರ್ತಾ ಇದೆ. ಕಾರಣ ರೂಪ ಆಕಾಶ ಎಲ್ಲ ಭೂತಗಳಲ್ಲದ ಇಲ್ಲೋ? ಎಲ್ಲ ಭೂತಗಳಲ್ಲದ. ಏನು ಅನುಭವ ಅಂತ ಕೇಳಿದ್ದಾದ್ರೆ ಶಬ್ದ ಗುಣ ಇರುವುದರಿಂದಲೇ. ಆಕಾಶದಲ್ಲಿ ಅಂತೂ ಶಬ್ದ ಗುಣ ಸಹಜ. ವಾಯುವಿನಲ್ಲಿ ಆಕಾಶವಿರುವುದರಿಂದ ವಾಯು ಬೀಸುವಾಗ ಏನಾಕತಿ ಸುಯಿ ಸುಯಿ ಅಂತ ಶಬ್ದ ಬರ್ತಾ ಇದೆ. ನಾ ಹೇಳಿದ್ನಲ್ಲ ಸಾಮಾನ್ಯವಾಗಿ ಸೊಯ್ ಅಂತದ ಅಂತಿರ್ತೇವೆ ನಾವು. ನಮ್ಮ ಬಾಯಾಗ ಸೇಕೊಮ್ಮೆ ಮೇನೇನಕ್ಕ ಹೇಳಕ್ಕ ಬರೋದಿಲ್ಲ ಶಬ್ದ. ಅಂತೂ ಏನಪ್ಪಾ ಅಂದ್ರೆ ಶಬ್ದ ಅಲ್ಲಿ ಉತ್ಪತ್ತಿ ಆಕತೆ ಆಕಾಶ ಇರುವುದರಿಂದ. ಇನ್ನು ಆ ಆಕಾಶ ಅಗ್ನಿಯಲ್ಲಿ ಇರುವುದರಿಂದ ಅಗ್ನಿಯಲ್ಲಿಯೂ ಕೂಡ ಶಬ್ದ ಕೇಳಿ ಬರ್ತಾ ಇದೆ. ಯಾವುದು ಅಂತ ಕೇಳಿದ್ರೆ ಭುಕ್ ಭುಕ್ ಅಂತ ತಿಳ್ಕೊಂಡು ಶಬ್ದ ಕೇಳ್ತಾ ಇದೆ. ಜಲದಲ್ಲಿ ಐತೆ ಅನ್ನೋದಕ್ಕೆ ಏನು ಅನುಭವ ಅಂದ್ರೆ ನೀರು ಹರಿಯುವಾಗ ಜುಳು ಜುಳು ಹರಿತಾ ಇದೆ. ಅವಾಗ ಅದು ಆಕಾಶ ಇದ್ರೆ ಸಪ್ಪಳಕತ್ತೆ ಹೊರತಾಗಿ ಅಂದ್ರೆ ಶಬ್ದ ಇರ್ತವೆ ಹೊರತ ಇಲ್ಲಿರಲಿಲ್ಲ. ಇನ್ನು ಪೃಥ್ವಿಯಲ್ಲಿಯೂ ಕೂಡ ಆಕಾಶ ಅದ ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರೆ ಅಲ್ಲಿಯೂ ಶಬ್ದ ಉತ್ಪತ್ತಿ ಆಗ್ತಾ ಇದೆ. ಖಟ್ ಖಟ್ ಅಂತೇವಿ, ಇಲ್ಲ ಏನಪ್ಪಾ ಅಂತ ಕೇಳಿದ್ರೆ ಖಡ್ ಖಡ್ ಅಂತೇವಿ, ಎಲ್ಲ ಖಣ್ ಖಣ್ ಅಂತ ಧ್ವನಿ ಹಾಕಿರ್ತದೆ. ಏನು ಗುದ್ಲಿ ಹೊರತು ಹಾಕಿದ್ರೆ ಖಣ್ ತೋತ್ರಿ ಭೂಮಿ ಅಂತಿರ್ತಾರ. ಅಭಿಪ್ರಾಯನೂ ಅಲ್ಲಿ ಆಕಾಶ ಇರುವ ಶಬ್ದ ಗುಣ ಉತ್ಪತ್ತಿ ಆಗ್ತದೆ. ಇನ್ನು ವಾಯು ಕೂಡ ಏನದಪ್ಪ ಅಂತ ಕೇಳಿದ್ದಾರೆ ಉಳಿದ 3 ಭೂತಗಳಲ್ಲಿ ವ್ಯಾಪಿಸ್ಕೊಂಡದ. ವಾಯು ಅಂತೂ ಸಹಜ, ಅಗ್ನಿಯಲ್ಲಿಯೂ ಅದ, ಆಮೇಲೆ ಜಲದಲ್ಲಿಯೂ ಅದ, ನಂತರದಲ್ಲಿ ಪೃಥ್ವಿಯಲ್ಲಿಯೂ ಕೂಡ ಕೂಡ್ಕೊಂಡದ. ಈ ವಾಯು 3ರಲ್ಲಿ ಅದ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರೆ ಅಲ್ಲಿ ವಾಯುವಿನ ಸ್ಪರ್ಶ ಗುಣ ಕಾರಣದ ಗುಣ ಕಾರ್ಯದಲ್ಲಿ ಇರುತ್ತದೆ. ವಾಯು ಕಾರಣವಿರುವುದರಿಂದ ಕಾರಣವಾದ ವಾಯುವಿನ ಗುಣ ಸ್ಪರ್ಶ ಅಗ್ನಿಯಲ್ಲಿಯೂ ಅದ, ಜಲದಲ್ಲಿಯೂ ಅದ, ಆಮೇಲೆ ಪೃಥ್ವಿಯಲ್ಲಿಯೂ ಕೂಡ ಅದ. ಆ ಅಗ್ನಿ ಏನಂದ್ರೆ ವಾಯುವಿನ ಸ್ಪರ್ಶ ಗುಣ ಎಂಥದ ಅಂದ್ರೆ ಅನುಷ್ಣ ಶೀತ ಸ್ಪರ್ಶ. ಅದರಲ್ಲಿ ಏನಿಲ್ಲ, ಉಷ್ಣವೂ ಇಲ್ಲ ಶೀತವೂ ಇಲ್ಲ. ಅದಕ್ಕಾಗಿ ಅನುಷ್ಣ ಶೀತ ಸ್ಪರ್ಶ ಅಂತಾರ. ಅನುಷ್ಣ ಶೀತ ಸ್ಪರ್ಶ ಅಂತ ಕರೀತಾರೆ. ಇನ್ನು ಆ ವಾಯುವಿನ ಸ್ಪರ್ಶ ಗುಣ ಅಗ್ನಿಯಲ್ಲಿ ಅದ ಅನ್ನೋದ ಕೆಲಸ ಆ ವಾಯು ಅಲ್ಲದ. ಅಲ್ಲಿರುವುದರಿಂದ ಏನು ಎಂಥ ಸ್ಪರ್ಶದ ಅಗ್ನಿಯಲ್ಲಿ ಅಂದ್ರೆ ಉಷ್ಣ ಸ್ಪರ್ಶ. ಏನು ಜಳ ಬಡಿತ್ರಿ ಅಂತೇವಿ. ಏನು ಜಳ ಬಡಿತ್ರಿ ಅಂದ್ರೆ ತೊಗೇಂದ್ರಿಯಕ್ಕೋ ಏನು ಕಣ್ಣು ಕೈ ಕಾಲು ಕಿವಿಗೋ ತೊಗೇಂದ್ರಿಯಕ್ಕ. ಅಲ್ಲಿ ಸ್ಪರ್ಶ ಉಷ್ಣದನೋ ಏನು ಶೀತದೋ ಉಷ್ಣದ ಅಂದ್ರೆ ಸ್ಪರ್ಶ ಗುಣ ಇರ್ಬೇಕಾದ್ರೆ ವಾಯು ಇದ್ರು ಇರ್ಲಿದ್ರು ವಾಯು ಇದ್ದಾಗನೆ. ಇನ್ನು ಅಗ್ನಿ ಅದು ಜಲದಲ್ಲಿ ಶೀತ ಸ್ಪರ್ಶದ. ಏನು ನೀರು ತಂಪದವ್ರಿ ಅಂತೇವಿ, ನೀರು ಹೆಂಗದಾವ ತಂಪದಾವು ಅಂತೇವಿ. ಈಗ ಆ ನೀರಿನಲ್ಲಿ ತಂಪು ಇರ್ಬೇಕಾದ್ರೆ ತಂಪು ಸ್ಪರ್ಶವೋ ಏನಲ್ಲವೋ ಸ್ಪರ್ಶ ಅದ. ಈ ತಂಪು ಸ್ಪರ್ಶ ಇರ್ಬೇಕಾದ್ರೆ ವಾಯು ಇದ್ದಾಗನೇ ಇರಬೇಕು. ಇನ್ನು ಪೃಥ್ವಿಯಲ್ಲಿ ಸ್ಪರ್ಶ ಅದ ಇಲ್ಲೋ? ಅದು ಯಾವುದಪ್ಪ ಅಂದ್ರೆ ಕಠಿಣ ಸ್ಪರ್ಶ ಅಥವಾ ಬಿರುಸು ಅಂತ ಕರಿತೇವೆ. ಈಗ ಅಲ್ಲಿ ವಾಯು ಅದ ಅಂತ ತಿಳ್ಕೊಂಡ ಆ ಬಿರುಸ ಸ್ಪರ್ಶ ಗುಣ ಅಲ್ಲಿ ಪ್ರಕಟವಾಗ್ತಾ ಇದೆ. ಯಾಕಂದ್ರೆ ವಾಯು 3ಕ್ಕೂ ಕಾರಣದ ಗುಣ ಕಾರ್ಯದಲ್ಲಿ ಇರುತ್ತದೆ, ಇದು ನಿಯಮ. ಕಾರ್ಯದ ಗುಣ ಕಾರಣದಲ್ಲಿ ಇರುತ್ತದಂತ ನಿಯಮ ಇಲ್ಲ. ಕಾರಣದ ಗುಣ ಮಾತ್ರ ಕಾರ್ಯದಲ್ಲಿ ಇರ್ತದ. ಮೊನ್ನೆ ಹೇಳಿದೆನ ಈಗ ಮ್ಯಾಗೇದಿದು ಕಾರಣದ ಗುಣ ಕಾರ್ಯದಲ್ಲಿ ಇರ್ತಾನೋ ಹೋಲಿಕೆ ಕೊಡ್ತಾವನ್ ಲೋಕದೊಳಗ. ಹುಡುಗರ ಬಗ್ಗೆ ಏನಾರ ವ್ಯವಹಾರದಾಗ ತಂದೆ ಅಂತೆ ಮಾಡ್ತಿದ್ದ ಅಂದ್ರೆ ಏನಂತ ಹುಡುಗ ನಾವು ಅವ್ರ ಅಪ್ಪನ ಎಲ್ಲೆಲ್ಲೂ ಬಿಟ್ಟಿಲ್ಲ ಅಂತ ಅಂದ್ರೆ ಅದರ ಅರ್ಥೇನು? ಅವ್ರ ಅಪ್ಪ ಹಂಗೆ ಮಾತಾಡೋದಾಗಲಿ ನಡೆಯೋದಾಗಲಿ ವ್ಯವಹಾರ ಮಾಡೋದಾಗಲಿ ಮಾಡ್ತಾನ, ಹಾಗೇ ಮಗನೂ ಮಾಡ್ತಿದ್ದ ಅಂದ್ರೆ ಅವ್ರ ಅಪ್ಪನ ಎಲ್ಲೆಲ್ಲಿ ಬಿಟ್ಟಿಲ್ಲ ನೋಡು, ಇನ್ನೂ ಒಂದು ಗುಂಜು ಮುಂದಾದಾನು ಅಂತಿರ್ತೇವೆ. ಅಂದ್ರೆ ಕಾರಣದ ಗುಣ ಕಾರ್ಯದಲ್ಲಿ ಇರ್ತದೆ. ಮರೆತಾದರೂ
ಅವ್ರ ಅಪ್ಪ ಅವನ ಮಗನಂಗ ಐತ್ ನೋಡಿ ಎಲ್ಲ ಒಂದು ವ್ಯವಹಾರ ಅಂತ ಅಂದೇವನು ಸಾಧ್ಯ ಇಲ್ಲ. ಯಾಕ? ಕಾರ್ಯದ ಗುಣ ಕಾರಣದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದಮೇಲೆ ವಾಯು ಮೂರಕ್ಕೂ ಕಾರಣದ. ಆಕಾಶದಲ್ಲಿ ಯಾಕೆ ಹೇಳಕ್ ಬರೋದಿಲ್ಲ ಅಂತ ಕೇಳಿದ್ರೆ ಆಕಾಶ ಇದು ವಾಯು ಆಕಾಶದ ಕಾರ್ಯದ. ವಾಯು ಏನದ? ಆಕಾಶದ ಕಾರ್ಯವಾದ ವಾಯುವಿನ ಗುಣ ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲಿ ಆಕಾಶದಲ್ಲಿ. ಇನ್ನು ಮೂರನೇದ್ದು ಯಾವುದು? ಅಗ್ನಿ. ಅಗ್ನಿ ಏನದಪ್ಪ ಅಂತ ಕೇಳಿದ್ರೆ ಯಾವ ಎರಡು ಭೂತಗಳಲ್ಲಿ ವ್ಯಾಪಿಸ್ಕೊಂಡದ. ಎರಡೇ ಭೂತ ಯಾವು? ಜಲ ಮತ್ತು ಪೃಥ್ವಿಯಲ್ಲಿ. ಈ ಅಗ್ನಿಯ ಗುಣ ಅಂತೂ ರೂಪಗುಣ ಪ್ರಸಿದ್ಧ. ಏನು? 7 ರೂಪಗಳು. ಅದರಲ್ಲಿ ಅಗ್ನಿ ಜಲದಲ್ಲಿಯೂ ಕೂಡ ಇರುವುದರಿಂದ ಅಲ್ಲಿಯೂ ಕೂಡ ರೂಪದ ಜಲಕ ಯಾವ ರೂಪದ ಅಂತ ಕೇಳಿದ್ರೆ ಶುಭ್ರ ರೂಪ ಅದ. ಆಮೇಲೆ ಪೃಥ್ವಿಯಲ್ಲಿ ಯಾವ ರೂಪದ? ನೀಲಿ ರೂಪದ. ಇಲ್ಲಿ ಬರ್ದದ್ದನ್ಸ ನೀಲಿ ರೂಪದ. ಏನ್ ಅಲ್ಲಿ ಏನದ ಚಂದ್ರೋದಯಲ್ಲಿ ಏನ್ ಹೇಳಿದೆ ಅಂತಂದ್ರೆ ಕೆಂಪು ಹೇಳಿದ್ರ ಕೈಹಿಕ ಲಾಲ ಹೈ ಪೃಥ್ವಿ ಅಂತ ಬರ್ದಾರ. ಯಾಕಂದ್ರೆ ಭೂಮಿಯ 2ನೇ ಭಾಗ ಜಲದಲ್ಲಿ ಬಂದು ಕೂಡುವುದರಿಂದ ರಕ್ತ ತಯಾರಾಯ್ತು. ರಕ್ತ ಹೆಂಗದ? ಕೆಂಪದ. ಮತ್ತು ಭೂಮಿ 2ನೇ ಬಂದು ಕೂಡಿ ರಕ್ತ ತಯಾರಾದ್ರೆ ಭೂಮಿ ಕಪ್ಪದ ಅಲ್ರಿ ಅಂತ ಯಾರಾದ್ರಂದ್ರು ಕೈಹಿಕ ದೇಶ ವಿಷಯ. ಕೆಲವು ದೇಶದಲ್ಲಿ ಭೂಮಿ ಹೆಂಗದ? ಕೆಂಪದ. ಅದಕ್ಕಾಗಿ ಭೂಮಿಯದೇ 2ನೇ ಭಾಗ ಸೇರಿ ರಕ್ತ ತಯಾರಾಗ್ಯದ ಅಂತ ಅನುಭವ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ನೀಲಿ ಅದ. ಪೃಥ್ವಿ ಹೆಂಗದ? ನೀಲಿ ಅದ. ನೀಲಿ ಇದು ರೂಪವೋ ಏನೋ? ರೂಪ ಅಲ್ಲವೋ? ರೂಪದ. ಇದು ಅಗ್ನಿ ಇರುವುದರಿಂದ ಅಗ್ನಿ ಇರಲಾರ್ದ ಅಂದ್ರೆ ಇರುವುದರಿಂದ. ಯಾಕಂದ್ರೆ ಕಾರಣವಾದ ಅಗ್ನಿ ಕಾರ್ಯದಲ್ಲಿ ವರ್ತಿಸ್ತಾ ಇದೆ. ಅದರ ಗುಣವು ಕಾರ್ಯದಲ್ಲಿ ವರ್ತಿಸ್ತಾ ಇದೆ. ಇನ್ನು 4ನೇದ್ದು ಯಾವುದು? ಜಲ. ಜಲದ ಸ್ವಕೀಯ ಗುಣ ಯಾವುದು? ರಸ. ಈ ಜಲವು ಪೃಥ್ವಿಯಲ್ಲಿಯೂ ಕೂಡ ಕೂಡಿಕೊಂಡದ. ಅನುಭವ ಏನು ಅಂತ ಕೇಳಿದ್ರೆ ಪೃಥ್ವಿಯಲ್ಲಿಯೂ ಕೂಡ ರಸಗುಣ ಅದ. 7 ರಸಗಳು 6 ರಸಗಳದಾವು. ಯಾವ್ಯಾವ ಅಂತ ಕೇಳಿದ್ರೆ ಹುಳಿ, ಉಪ್ಪು, ಖಾರ, ಸಿಹಿ, ಕಹಿ, ಒಗರ. ಇವು ಯಾವ್ದಾದ್ರೂ ಒಂದು ಅದಾವು. ಸಾಕಷ್ಟು ನಮ್ಮ ಲೋಕದಾಗ ಅನುಭವ ಕಾಣ್ತಾ ಇದೆ. ನಿತ್ಯ ಪದಾರ್ಥದಲ್ಲಿ ಒಮ್ಮೆ ಹುಳಿ ಕಾಣ್ತವ್ರು ಗೊತ್ತಾಗದೆ ಏನು ಹುಳಿ ಆಗಿದ್ರಿ, ಭಾಳ ಹುಳಿ ಹಿಂಡಿರಿ ಅಂತೇವಿ. ಇಲ್ಲ ಉಪ್ಪು ಆಗಿತ್ತಂದ್ರೆ ಏನು ಉಪ್ಪು ಹಾಕೋನಿಕೆ ಆಗಿದೆ ಅಂತೇವಿ. ಯಾವ್ದು ಮತ್ತೆ ಉಪ್ಪು ಖಾರ ಬಾಯಿ ತುಂಬ ಹಾಕಿ ಮಾಡಿದ್ರಂದ್ರೆ ಹೆಂಗಾಕತ್ರಿ? ರುಚಿ ಆಗಿರ್ತದೆ. ಏನು ರುಚಿ ಆಗಿರ್ತಾರೆ? ಸಾರು ಅಂತೇವಿ. ಹಿಂಗೂ ಇರ್ಬೋದು. ಇಲ್ಲಾಂದ್ರೆ ಸಕ್ಕರೆ ಪದಾರ್ಥಗಳಿಂದ ಬಂದ್ರೆ ಸಿಹಿ ಪದಾರ್ಥಗಳಿಂದ ತಯಾರಾದದ್ದು ರುಚಿ ಗುರುತ ಹಿಡ್ತೇವಿ. ಬಾಯಿ ತುಂಬ ಖಾರ ಉಪ್ಪು ಹಾಕೋದಂದ್ರೆ ಏನ್ರಿ? ಸಹಜ ಅಂತಿರ್ತಾರ. ಮೇನ್ ಬಾಯಿ ತುಂಬ ಖಾರ ಉಪ್ಪು ಹಾಕಿ ಮಾಡಿದ್ರ ಎಂತ ಅಡಿಗೆ ಮಸ್ತ್ ಆಕತಿ, ಮಾಡಾಕ ಬರೋದಿಲ್ಲ ಇವಕ್ಕಂತ ಬೇಯ್ತಿರ್ತಾರ. ಅದ್ರ ಅರ್ಥ ಏನು ಅಂತ ಕೇಳಿ ಬಾಯಿ ತುಂಬ ಹಾಕೋದಂದ್ರೆ ಉಣ್ಣವ್ರ ಬಾಯಾಗ ಹಾಕೋದಲ್ಲ. ಆ ಅಡಿಗೆಗೆ ಆ ಪದಾರ್ಥಕ್ಕೆ ಉಪ್ಪು ಖಾರ ಎಷ್ಟೆಷ್ಟು ಹಾಕ್ಬೇಕು ಅಷ್ಟು ಸಮನಾಗಿ ಹಾಕಿದ್ರೆ ಉಳ್ದದ್ದು ಹೆಚ್ಚು ಕಡಿಮೆ ಇದ್ರು ಪದಾರ್ಥ ರುಚಿ ಆಕತಿ. ಏನಕತ್ರಿ? ಪದಾರ್ಥ ರುಚಿ ಆಗೈತಿ. ಆ ಪದಾರ್ಥ ರುಚಿ ಆಗೋದು ಬಾಯಿಂದ ಹೇಳ್ತೇವೆ ಮತ್ತೆ ಅದರಿಂದ ಹೇಳ್ತೇವೆ ಅಂದ್ರೆ ಅದು ಬಾಯಿ ತುಂಬ ಉಪ್ಪು ಖಾರ ಹಾಕದೆ ಹಂಗ. ಏನ್ ಮಾಡ್ದಂಗ ಅದು? ಬಾಯಿ ತುಂಬ ಉಪ್ಪು ಖಾರ ಹಾಕದೆ ಹಂಗದು. ಬಾಯಾಗಲ್ಲ, ಬಾಯಿ ತುಂಬ ಅಂದ್ರೆ ಉಣ್ಣುವ ಪದಾರ್ಥದ ಮೇಲಿಂದ ಗುರುತ. ಇನ್ನು ಏನಂದ್ರೆ ಹೆಂಗೆ ಗುರುತ ಹಿಡಿತೇವಿಲ್ಲ. ಈ ರಸಗುಣ ಪೃಥ್ವಿಯಲ್ಲಿ ತೋರ್ತದೋ ಇಲ್ಲೋ? ತೋರ್ತದ. ಏನಿರುವುದರಿಂದ ಅಂದ್ರೆ ಜಲ ಕಾರಣವಾದ ಜಲದ ಸಂಪರ್ಕ ಅಲ್ಲಿರುವುದರಿಂದ ರಸ ಅಲ್ಲಿ ಗೋಚರ ಆಗ್ತಾ ಇದೆ. ಇನ್ನು ಸ್ವಕೀಯ ಗುಣ ಏನು? ಪೃಥ್ವಿದು ಗಂಧ. ಕಾರ್ಯವಾದ ಪೃಥ್ವಿಯ ಗಂಧ ಪೃಥ್ವಿಯಲ್ಲಿ ಇರ್ತಾ ಇದೆ. ಕಾರಣವಾದ ಜಲ, ಅಗ್ನಿ, ವಾಯು, ಆಕಾಶದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದಮೇಲೆ ಈಗ ಏನು ತಯಾರಾತು ಅಂದ್ರೆ ಆಕಾಶದಲ್ಲಿ 1 ಗುಣ, ವಾಯುವಿನಲ್ಲಿ 2 ಗುಣ, ಅಗ್ನಿಯಲ್ಲಿ 3 ಗುಣ, ಜಲದಲ್ಲಿ 4 ಗುಣ, ಪೃಥ್ವಿಯಲ್ಲಿ 5 ಗುಣ ತಯಾರದು. ಅಂದ್ರೆ ಒಂದು ಶಬ್ದ ಸ್ಪರ್ಶ, ಒಂದು ಶಬ್ದ ಸ್ಪರ್ಶ ರೂಪ, ಒಂದು ಕಡೆ ಶಬ್ದ ಸ್ಪರ್ಶ ರೂಪ ರಸ, ಇನ್ನೊಂದು ಕಡೆ 5 ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಹೇಳ್ಕೊಂಡು ಬಂದು ಈಗ 8ನೇ ನುಡಿಯಲ್ಲಿ ಏನು ಹೇಳ್ತಾರೋ ಅಂತ ಕೇರೆ ಸಣ್ಣುತ ಸಚ್ಚಿಲ್ಲಕ್ಷಣ ಮುಳ್ಳ ನಿನ್ನ ಈ ನಿಜವನೇ ನೆಮ್ಮಿಹವು ಎಲ್ಲ ಶ್ರವಣೇಂದ್ರಿಯದಳು ತಿಳಿ ನಭ ಮಿರ್ಕು ತವೆ ಚರ್ಮದಳು ಆ ಮಾರುತ ನಿರ್ಕುಂ ಯಶವಾಲೋಚನದಳು
ಸಿಕಿ ಇರುಕು ರಸನೇಂದ್ರಿಯದೊಳು ಜಲಮಿರುತ್ತಿರುಕು ಅಂತ ನಾಸಿಕದೊಳು ಧರೆ ಇರುಕು ಇಂತಿಂದ್ರಿಯದೊಳು ಭೂತಮಿರುಕು ನಿಜ ಮನದೊಳು ಶಬಲತೆಯಂ ಬಡೆದು ರುಜುವೆನಿಪಿಂದ್ರಿಯ ಪಥವಳು ನಡೆದು ಅನಿತು ವಿಷಯವೆಲ್ಲವ ನೀನರಿವೆ ತನುಜನೆ ನೀನದರೆಂ ಬರೀ ಅರಿವೆ. ಎಲೆ ಅರಿವೆ? ಬರೀ ಅರಿವೆ. ಯಾವ ಜ್ಞಾನ ಪ್ರತಿಭಾ ಸ್ಥಳದಲ್ಲಿ ಏನು ಹೇಳಾರ? ಅರಿವೆ, ಎಲೆ ಅರಿವೆ, ಅರಿವೆ ಬರೇ ಅರಿವೆ, ನೀನು ಮರೆಯದೊಮ್ಮೆಯು ಜಗದ ಇರವನು ಇಂತು ಅರಿವೆ ಅಂತ ಹೇಳಿದಾರೆ. ನೀ ಹೆಂಗದೆ ಅಂದ್ರೆ ಬರೇ ಅರಿವು. ನೀವು ಬರೇ ಅರಿವು ಅಂದ್ರೆ ಯಾವುದೇ ತೆರನಾದ ಉಪಾಧಿಯಿಂದ ಯುಕ್ತವಾದದ್ದಲ್ಲ. ಏನು ನಿರಾಕಾರ ನಿರ್ವಿಕಾರ ಚಿನ್ಮಾತ್ರವಾದ ಅರಿವು ನಿನ್ನ ಸ್ವರೂಪ ಅಂತ ಹೇಳಿದ್ರು. ಏನು ಸಣ್ಣುತ ನುತಿಸಲಿಕ್ಕೆ ಹೊಗಳಿಸಿಕೊಳ್ಳುವಂಥ, ಚೆನ್ನಾಗಿ ಹೊಗಳಿಸಿಕೊಳ್ಳುವಂಥ ಸತ್ ಚಿತ್ತ ಲಕ್ಷಣ ಮುಳ್ಳ. ನೀ ಯಾವ ಲಕ್ಷಣದಿಂದ ಕೂಡ್ಕೊಂಡು? ಸತ್ತ ಚಿತ್ತ ಲಕ್ಷಣ ಮುಳ್ಳ. ನಿನ್ನ ಈ ನಿಜವನೇ, ನಿನ್ನ ಈ ನಿಜವನೇ. ನಿನ್ನ ನಿಜ ಯಾವುದು? ಸತ್ತು ಚಿತ್ತು. ತ್ರಿಕಾಲಾಬಾಧ್ಯತ್ವಂ ಸದ್ರೂಪಂ ಅಲುಪ್ತ ಪ್ರಕಾಶಂ ಚಿದ್ರೂಪಂ. ಅಂದರೆ ಸದ್ರೂಪ ಚಿದ್ರೂಪ ನಿನ್ನ ಈ ನಿಜವನ್ನೇ, ಈ ನಿನ್ನ ಸ್ವರೂಪವನ್ನೇ ನೆಮ್ಮಿಹವು ಎಲ್ಲ. ಏನಿಗೆ ಉತ್ಪತ್ತಿ ಹೇಳ್ಕೊಂಬಂದ್ರಲ್ಲ, ವೈಕಾರಿಕದಿಂದಾಗಲಿ ತೈಜಸ್ಸದಿಂದಾಗಲಿ ಭೂತಾದಿ ಅಹಂಕಾರಗಳಿಂದಲೇ ಉತ್ಪತ್ತಿಯಾದಂಥ ಎಲ್ಲವೂ ಏನದಪ್ಪ ಅಂತ ಕೇರೆ ನಿನ್ನ ನಂಬ್ಯಾವ ಹೊರತಾಗಿ ನಿನ್ನ ಬಿಟ್ಟು ಅವು ಕಿರಾಕ ಜಾಗ ಇಲ್ಲ. ಅಂದ್ರೆ ನಿನ್ನ ಆಶ್ರಯದಲ್ಲಿ ಇವು ಅದಾವ. ಆಶ್ರಯ ಕೊಟ್ಟವ್ರು ಯಾರು? ನೀನು. ಅವು ಆಶ್ರಿತವಾಗಿರುವಂಥವು ಯಾವು? ಇವೆಲ್ಲ ತತ್ವಗಳು. ಶ್ರವಣೇಂದ್ರಿಯದೊಳು ತಿಳಿ ನಭವು ಮಿರುಕು. ಶ್ರವಣೇಂದ್ರಿಯದಳು ಏನದಪ್ಪ ಅಂತ ಕೇಳಿದ್ರೆ, ಶ್ರವಣೇಂದ್ರಿಯ ಅಂದ್ರೆ ಶ್ರೋತ್ರೇಂದ್ರಿಯ. ಶ್ರೋತ್ರೇಂದ್ರಿಯದಳು ಏನದಪ್ಪ ಅಂದ್ರೆ ಆಕಾಶ ಅದ. ಶ್ರೋತ್ರೇಂದ್ರಿಯಕ್ಕೆ ಸಂಬಂಧಪಟ್ಟ ಏನದ? ಆಕಾಶ ಅದ. ತವೆ ಚರ್ಮದಳು ಆ ಮಾರುತ ನಿರುಕು. ಚರ್ಮೇಂದ್ರಿಯದಲ್ಲಿ ಯಾರದಾರಪ್ಪ ಅಂತ ಕೇಳಿದ್ರೆ ವಾಯು ಅದ. ಆಮೇಲೆ ಯಶವಲೋಚನದಳು ಶೋಭಿಸುವಂಥ ಕಣ್ಣಿನಲ್ಲಿ ಶಿಖಿ ಇರುಕು, ಅಲ್ಲೇನದ? ಅಗ್ನಿ ಅದ. ರಸನೇಂದ್ರಿಯದಳು ಜಲಮಿರುತ್ತಿರುಕು, ರಸನೇಂದ್ರಿಯದಲ್ಲಿ ಏನದ? ನೀರದ. ಅಂತೆ ಆ ನಾಸಿಕದಳು ಹಾಗೆ ಹಾಗೆ ಅಂದ್ರೆ ಆಯಾಯ ಇಂದ್ರಿಯಗಳಲ್ಲಿ ಆಯಾಯ ಭೂತಗಳು ಹೇಗದವೋ ಹಾಗೆ ನಾಸಿಕದಳು. ನಾಸಿಕದಳು ಅಂದ್ರೆ ಆ ನಾಸಿಕ ಅಲ್ಲ. ಏನು ನಾಸಿಕ ಅಂದ್ರೆ ಮೂಗಿನೊಳು ಧರೆ ಇರುಕು, ಏನದ? ಪೃಥ್ವಿ ಅದ. ಇಂತು ಇಂದ್ರಿಯದೋಳು ಭೂತಮಿರುಕು. ಈ ರೀತಿಯಾಗಿ ಆಯಾ ಇಂದ್ರಿಯಗಳಲ್ಲಿ ಆಯಾ ಭೂತಗಳು ಇರುತ್ತವೆ. ನಿಜ ಮನದೊಳು ಶಬಲತೆಯಂ ಬಡೆದು. ನಿಜ ಮನದೊಳು ನಿನ್ನ ನಿಜವಾದ ಏನಪ್ಪ ಅಂದ್ರೆ ಯಥಾರ್ಥವಾದ ಮನಸ್ಸಿನಲ್ಲಿ. ಏನು ನಿಜ ಮನದೊಳು ಅಂತಂದ್ರೆ ನಿಜದೊಳಗೆ ಕಲ್ಪಿತವಾದ ಮನಸ್ಸಿನಲ್ಲಿ. ನಿಜ ಮನ ಅಂದ್ರೆ ನಿಜ ಅಂದ್ರೆ ನಿನ್ನ ಸ್ವರೂಪ. ನಿನ್ನ ಸ್ವರೂಪದಲ್ಲಿ ತೋರಲ್ಪಟ್ಟಂಥದ್ದು ಯಾವುದು? ಮನ. ಅದು ಕಲ್ಪಿತವೋ ಸತ್ಯವೋ? ಕಲ್ಪಿತವಾದಂಥ ಮನಸ್ಸಿನಲ್ಲಿ ಏನು ಶಬಲತೆ ಎಂಬಡೆದು. ಶಬಲತೆ ಅಂದ್ರೆ ಉಪಾಧಿಯನ್ನು ಹೊಂದಿ ರುಜುವೆನಿಪ ಸರಳದಂತ ಹೇಳಿಸಿಕೊಳ್ಳುವಂಥ. ಏನು ಸರಳವೆನಿಸೋ? ರುಜು ಪದಕರ್ಥ ಸರಳತನ. ಅರ್ಜುನ ಅಂತ ಅರ್ಥ ಮಾಡುವಾಗ ಏನು ಅರ್ಜುನ ಸರಳತೆ ಉಳ್ಳವನು, ಆಸೆ ಉಳ್ಳವನಲ್ಲ. ಸರಳತೆ ಉಳ್ಳವನು ಯಾರಪ್ಪ ಅಂದ್ರೆ ಅರ್ಜುನ ಅಂತ ಅರ್ಥ ಅದಕ್ಕೆ ಸರಳತೆಯುಳ್ಳಂತ. ರುಜುವೆನಿಸಿದ ಇಂದ್ರಿಯ ಪಥದೋಳು ನಡೆದು. ಮತ್ತದೇನಪ್ಪ ಅಂತ ಕೇಳಿ ಇಂದ್ರಿಯ ಎಂಬ ಮಾರ್ಗಗಳಲ್ಲಿ ವಿಷಯಗಳ ಪರ್ಯಂತರ ಹೋಗಿ. ಇದು ಮನಸ್ಸು ಏನು ಮಾಡ್ತದ್ರಿ? ಇಂದ್ರಿಯಗಳ ದ್ವಾರ ಆಯಾಯ ವಿಷಯಗಳಿಗೆ ಸಂಬಂಧಪಡ್ತದಿಲ್ಲ ಅಂತ ಕೇರೆ ಹೋಗ್ತಾ ಇದೆ. ಪಥದೋಳು ನಡೆದು ಅನಿತು ವಿಷಯವೆಲ್ಲಂ ನೀನರಿವೆ. ಆ ಸಮಯದೊಳಗೆ ಆ ಮನಸ್ಸು ಆಯಾಯ ಇಂದ್ರಿಯಗಳ ದ್ವಾರ ಹೋಗಿ ಆ ಏನಪ್ಪ ಅಂದ್ರೆ ವಿಷಯಾದಿಗಳನ್ನು ಅರಿತಾ ಇದಲ್ಲ, ನೀನರಿವೆ. ಆವಾಗ ನೀನ ಅರಿತ ಮತ್ತೆ ಯಾರು ಅರಿತಾರೋ? ಮನೋಪಾದಿಯನ್ನು ಮಾಡಿಕೊಂಡಾರ ಯಾರು? ನೀನೇ ಅಲ್ಲ ಹೊರತಾಗಿ ನಿನ್ನ ಬಿಟ್ಟು ಅರಿಯವರು ಯಾರಿಲ್ಲ. ಅದಕ್ಕಾಗಿ ತನುಜನೆ ನೀನದರಿಂ ಬರೀ ಅರಿವು. ನೀನು ಎಲ್ಲವನ್ನು ಎದುರಿಟ್ಟು ಅರಿಯುವುದರಿಂದ, ಆ ಮನೋ ಉಪಾಧಿ ಮಾಡಿಕೊಂಡು ಶಬ್ದಾದಿ ವಿಷಯಗಳನ್ನು ಅರಿಯುವುದರಿಂದ ನೀನು ಚಿದ್ರೂಪ ಸ್ವರೂಪವೋ ಏನಲ್ಲವೋ? ಚಿದ್ರೂಪ ಸ್ವರೂಪನೇ ನೀನಿದ್ದಿ. ಉಪನಿಷತ್ತುಗಳಿಂದಲೂ ಬ್ರಹ್ಮವೇತ್ತರಿಂದಲೂ ಪ್ರತಿಪಾದಿಸಲಿಕ್ಕೆ ಯೋಗ್ಯವಾದ ಸಚ್ಚಿದಾನಂದ ಸ್ವರೂಪವಾನಾದ ಎಲೆಯ ಶಿಷ್ಯನೇ.
ಶಿಷ್ಯ ಹೆಂಗದನ ಸಚ್ಚಿದ ಆನಂದ ಸ್ವರೂಪ. ಉಪನಿಷತ್ತುಗಳಿಂದಲೂ ಆಮೇಲೆ ಬ್ರಹ್ಮವೇತ್ತರನ್ನು ಪ್ರತಿಪಾದಿಸಲಿಕ್ಕೆ ಯೋಗ್ಯವಾದ ಸ್ವರೂಪನೋ ಏನು ಅಯೋಗ್ಯವಾದದ್ದು? ನೀ ಸದ್ರೂಪ ಚಿದ್ರೂಪ ಆನಂದ ರೂಪ ಇದ್ದೀಯ ಅಂತ ಶ್ರುತಿಯು ಹೇಳ್ತಾ ಇದೆ, ಗುರುಗಳು ಹೇಳ್ತಾರ. ಇವು ಪ್ರತಿಪಾದನೆ ಮಾಡಲಿಕ್ಕೆ ಯೋಗ್ಯದವ ಅಯೋಗ್ಯದವ ಅಂದ್ರೆ ಯೋಗ್ಯವಾದಂಥದ್ದು ಅದಾವ. ಶಿಷ್ಯನೇ, ಪ್ರಕೃತಿ ಮಹತತ್ವ ಅಹಂಕಾರ ಪಂಚ ತನ್ಮಾತ್ರ ಪಂಚಮಭೂತ ಇವುಗಳೆಲ್ಲ ನಿನ್ನನ್ನೇ ಆಶ್ರಯ ಮಾಡಿಕೊಂಡಿರುವವು. ಪ್ರಕೃತಿ ಆಗಲಿ, ಮಹತತ್ವ ಆಗಲಿ, ಅಹಂಕಾರ ಆಗಲಿ, ಪಂಚ ತನ್ಮಾತ್ರ ಆಗಲಿ. ಏನಾದ್ರೆ ಪ್ರಕೃತಿ, ಮಹತತ್ವ, ಅಹಂಕಾರ, ಪಂಚ ತನ್ಮಾತ್ರಗಳು. ಆದ್ದರಿಂದ ನೀನು ಸಕಲ ಭೂತ ಭೌತಿಕ ವಸ್ತುಗಳಲ್ಲಿ ಸದ್ರೂಪದಿಂದ ಅನುಸೂತನಾಗಿರುವಿ. ನೀನೇನ ಪ್ರಕೃತಿಯಲ್ಲಿಯೂ ನೀನದೆ, ಮಹತತ್ವದಲ್ಲಿಯೂ ನೀನದೆ, ಅಹಂಕಾರ ಇದ್ದಲ್ಲಿಯೂ ನೀನದೆ, ಪಂಚ ತನ್ಮಾತ್ರ ಇದ್ದಲ್ಲಿಯೂ ನೀನದೆ, ಅವುಗಳ ಕಾರ್ಯವಾದಂಥ ಪಂಚಭೂತಗಳಲ್ಲಿಯೂ ನೀನದೆ, ಆ ಭೂತಗಳ ಕಾರ್ಯವಾದಂಥ ಈ ಭೌತಿಕ ಪದಾರ್ಥಗಳಲ್ಲಿಯೂ ಕೂಡ ನೀನು ಇರುವಿ. ಅವು ಒಂದ್ರೊಳಗೆ ಒಂದಿಲ್ಲ, ಅವು ಮಾತ್ರ ಏನಿಲ್ಲ, ಒಂದಿದ್ದಾಗ ಒಂದಿಲ್ಲ. ನೀ ಮಾತ್ರ ಎಲ್ಲ ಕಾಲದಲ್ಲಿ ಇರುವುದರಿಂದ ನಿನಗೇನಂತ ಕರೀತಾರ? ಸದ್ರೂಪ ಅಂತ ಕರೀತಾರ. ಏನು ಸಣ್ಣುತ ಸಚ್ಚಿಲ್ ಲಕ್ಷಣ ಅಂದ್ರೇನು? ಸದ್ರೂಪ ಚಿದ್ರೂಪದಿಂದ ಕೂಡಿಕೊಂಡ ಒಂದಾಗ ಏನಾಯ್ತು? ಎಲ್ಲ ಕಾಲದಲ್ಲಿ ಅಥವಾ ಎಲ್ಲದರಲ್ಲಿಯೂ ನೀನಿರುವುದರಿಂದ ಸದ್ರೂಪ. ಇಲ್ಲಿಲ್ಲ ಇಲ್ಲ ಅದಿ ಅಂತ ಹೇಳಕ ಬರುವುದಿಲ್ಲ. ಇನ್ನು ಸದ್ರೂಪದಿಂದ ಅನುಸೂತನಾಗಿರ್ವಿ ಅಂದರೆ ಅಧಿಷ್ಠಾನನಾಗಿರ್ವಿ. ಎಲ್ಲದರಲ್ಲಿ ಅನುಸೂತನಾಗಿ ನೀ ಹೆಂಗದೆ? ಅವುಗಳಂತ ವಿಕಾರ ಹೊಂದೇನಂದ್ರೆ ಇಲ್ಲ, ನೀ ಮಾತ್ರ ಹೆಂಗದಪ್ಪ ಅಂದ್ರೆ ನಿರ್ವಿಕಾರದಿಂದ ಅಧಿಷ್ಠಾನ ಸ್ವರೂಪನಾಗಿರ್ವಿ ಎಂಬ ತಾತ್ಪರ್ಯವು. ಮತ್ತು ಕಾರಣಗಳಾದ ಮಣ್ಣು, ಬಂಗಾರ, ಕಬ್ಬಿಣ ಇವುಗಳ ಕಾರ್ಯಗಳಾದ ಹರಿವೆ, ಗಡಿಗೆ, ಸರಿಗೆ, ವಂಕಿ, ಕತ್ತರಿ, ಚೂರಿಗಳಲ್ಲಿ ಮಣ್ಣು, ಬಂಗಾರ, ಕಬ್ಬಿಣಗಳು ಇರುವಂತೆ. 3 ಪದಾರ್ಥ ತಗೊಂಡಿದ್ದಾರೆ. ಒಂದು ಮಣ್ಣು, ಒಂದು ಬಂಗಾರ, ಒಂದು ಕಬ್ಬಿಣ. ಇವುಗಳ ಕಾರ್ಯಗಳು ಯಾವಪ್ಪ ಅಂದ್ರೆ ಮಣ್ಣಿನ ಕಾರ್ಯ ಯಾವುವು? ಹರಿವೆ, ಗಡಿಗೆ. ಹರಿವೆ ಮತ್ತು ಗಡಿಗೆ. ಆಮೇಲೆ ಬಂಗಾರದ ಕಾರ್ಯ ಯಾವುವು? ಸರಿಗೆ, ವಂಕಿ. ಆಮೇಲೆ ಕಬ್ಬಿಣದ ಕಾರ್ಯ ಯಾವ ಅಂತ ಕೇಳಿದರೆ ಕತ್ತರಿ, ಚೂರಿಗಳು. ಏನು ಮಣ್ಣು, ಬಂಗಾರ, ಕಬ್ಬಿಣಗಳು ಇರುವಂತೆ. ಅವು ಕಾರ್ಯವಾದದ್ದು ಮಣ್ಣು, ಬಂಗಾರ, ಮಣ್ಣು ಅದಾವೋ ಮತ್ತೆ ಕಬ್ಬಿಣ ಅದಾವ, ಮತ್ತೇನಾರದಾವೋ ಇರುವಂತೆ. ಕಾರಣಗಳಾದ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಇವುಗಳ ಕಾರ್ಯಗಳಾದ ಶ್ರೋತ್ರ, ತ್ವಕ್ಕು, ನೇತ್ರ, ಜೀವ, ನಾಸಿಕ ಇವುಗಳಲ್ಲಿ ಕ್ರಮದಿಂದ ಆಕಾಶದ ಪಂಚಭೂತಗಳು ಇರುತ್ತವೆ. ಹೆಂಗ ಕಾರ್ಯದಲ್ಲಿ ಮಣ್ಣದ ಅಂದ್ರೆ ಗಡಿಗೆ, ಹರಿವೆಯಲ್ಲಿ ಮಣ್ಣು ಐತೆ, ಮತ್ತೆ ಮಣ್ಣು ಬಿಟ್ಟು ಏನಾರದು? ಸರಿಗೆ, ವಂಕಿಗಳಲ್ಲಿ ಬಂಗಾರವೇ ಅದು, ಮತ್ತೇನಾರದು? ಆಮೇಲೆ ಕತ್ತಿ, ಆಮೇಲೆ ಏನಪ್ಪಾ ಅಂತ ಕೇಳಿದಾದ್ರೆ ಖಡ್ಗದಲ್ಲಿ ಏನದಪ್ಪ ಅಥವಾ ಚೂರಿಗಳಲ್ಲಿ ಏನದ ಅಂತಾರೆ? ಬಂಗಾರವೇ ಅದ, ಇದು ಕಬ್ಬಿಣವೇ ಅದ. ಹಾಗೆ ಈ 5 ಇಂದ್ರಿಯಗಳಲ್ಲಿ ಏನದಾವ ಅಂದ್ರೆ 5 ಭೂತಗಳು ಅದಾವ. ಏನ್ರಿ ಕ್ರಮದಿಂದ ಆಕಾಶಾದಿ ಪಂಚಮಹಾಭೂತಗಳು ಇವು ಇರುತ್ತವೆ. ಅಂದರೆ ಏಕಾದಶೇಂದ್ರಿಯಗಳೆಲ್ಲ 11 ಇಂದ್ರಿಯಗಳೆಲ್ಲ ಭೂತ ಕಾರ್ಯ ಅನಾತ್ಮಗಳಾಗಿರುತ್ತವೆ. ಏಕಾದಶ ಅಂದ್ರೆ ಯಾವ್ರಿ? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಇವೆಲ್ಲವೂ ಏನಪ್ಪಾ ಅಂತ ಕೇರೆ ಭೂತದ ಕಾರ್ಯವೋ ಏನಲ್ಲವೋ? ಭೂತದ ಕಾರ್ಯ. ವೈಕಾರಿಕತರ ಇರಲಿ, ತೈಜಸರ ಇರಲಿ, ಭೂತಾದಿಗಳರ ಇರಲಿ, ಇವೆಲ್ಲದರ ಕಾರ್ಯ ಇದು ಅಂದಮೇಲೆ ಏನಾದವು ಅಂದ್ರೆ ಅನಾತ್ಮಗಳಾಗಿರುತ್ತವೆ. ಇವೆಲ್ಲ ಏನದಾವ? ಕಾರಣವೇ ಅನಾತ್ಮವಾಗಿದ್ದಾಗ ಕಾರ್ಯ ಆತ್ಮ ಆಗ್ಬೋದನು? ಕಾರ್ಯವೂ ಕೂಡ ಅನಾತ್ಮವೇ ಆಗಿರುತ್ತೆ ಎಂಬ ತಾತ್ಪರ್ಯವು. ಆತ್ಮನು ಚಿದ್ರೂಪನಾಗಿದ್ದರೆ ಸಕಲ ವಿಷಯಗಳನ್ನು ಏಕಕಾಲದಲ್ಲಿ ತಿಳಿಯುತ್ತಿರಬೇಕು. ಅವನಿಗೆ ಇಂದ್ರಿಯಗಳು ಏಕೆ ಬೇಕು? ಶಿಷ್ಯ ಪ್ರಶ್ನೆ ಮಾಡಿದ್ರು. ಆತ್ಮ ಸರ್ವವನ್ನು ಅರಿಯವನು ಅಲ್ಲೋ? ಸರ್ವವನ್ನು ಅರಿಯವ. ಮತ್ತು ಆ ಸಕಲೇಂದ್ರಿಯಗಳನ್ನು ಅರಿಯತಕ್ಕಂಥ ಅವನಿಗೆ, ಇದು ಏನು ವಿಷಯಗಳನ್ನು ಅರಿಯತಕ್ಕಂಥ ಅವನಿಗೆ ಈ ಇಂದ್ರಿಯಗಳ ಸಹಾಯ ಹಾಕಬೇಕು ಅಂದ್ರೆ ಪ್ರಕಾಶ ಮಾಡೋಕ್ಕೆ ಇಂದ್ರಿಯಗಳು ಅವನಿಗೆ ಹಾಕಬೇಕು. ಸಾಕ್ಷಾತ್ ಅರಿಬೇಕಾಗಿತ್ತಲ್ಲ. ಪಂಚ ಜ್ಞಾನೇಂದ್ರಿಯಗಳ ಪಂಚ ವಿಷಯಗಳ ಜ್ಞಾನ ಆಕತಿ.
ಆ ಪಂಚ ಕರ್ಮೇಂದ್ರಗಳಿಂದ ಪಂಚ ವಿಷಯಗಳು ವಿಷಯ ಆಕಾವು, ಮನಸ್ಸಿನಿಂದ ಸಂಕಲ್ಪ ವಿಕಲ್ಪ ವಿಷಯ ಆಕತಿ. ಇವುಗಳ ಸಹಾಯದಿಂದ ಕರ್ಣೇಂದ್ರಿಯಗಳ ಸಹಾಯದಿಂದ ಅರಿತಾನ ಅಂತ ಹೇಳೋದು ಯೋಗ್ಯ ಅಲ್ಲ. ಯಾಕೆ? ಸ್ವಯಂ ಪ್ರಕಾಶನೂ ಅಲ್ಲವೋ. ಸ್ವಯಂ ಪ್ರಕಾಶವಾದ ಆತ್ಮನು ತಾನೇ ಅರಿಯುವುದರಿಂದ ಇವುಗಳ ಸಹಾಯ ಯಾಕಬೇಕು ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಸೂರ್ಯನು ಸಕಲ ಪದಾರ್ಥಗಳನ್ನು ಬೆಳಗುವಂತೆ ಆತ್ಮನು ಎಲ್ಲ ಜಗತ್ತನ್ನು ಬೆಳಗುತ್ತಿರುತ್ತಾನೆ. ಸರ್ವವನ್ನು ಬೆಳಗವರು ಯಾರು? ಸರ್ವ ಪದಾರ್ಥಗಳನ್ನು, ಯೋಗ್ಯ ಇರಲಿ ಅಯೋಗ್ಯ ಇರಲಿ, ಎಲ್ಲವನ್ನು ಬೆಳಗವ್ರು ಯಾರಪ್ಪ ಅಂತ ಕೇಳಿದ್ರೆ ಸೂರ್ಯ. ಹಾಗೆ ಆತ್ಮನು ಎಲ್ಲ ಪದಾರ್ಥಗಳನ್ನ ಏನು ಮಾಡ್ತಾನ? ಪ್ರಕಾಶ ಮಾಡ್ತಾನ, ಅರಿತಾನ. ಆದರೆ ಸೂರ್ಯನ ಪ್ರಕಾಶವು ಸೂರ್ಯಕಾಂತಿ ಮನೆಯಲ್ಲಿ ಬಿದ್ದರೆ ವಿಶೇಷವಾಗಿ ಕಾಷ್ಟಾದಿಗಳನ್ನು ಸುಡುವಂತೆ. ಈಗ ಏನದಪ್ಪ ಅಂತ ಕೇಳಿದ್ರೆ ಸೂರ್ಯಕಾಂತ ಮನಿ ಅಂತ ಒಂದದ, ಅದಕ್ಕೆ ರವಗಾಜನು ಅಂತ ಕರೀತಾರೆ. ಏನಂತಾರ ಅದಕ್ಕೆ ರೀ? ರವಗಾಜ್ ಅಂತಾರ ಅಥವಾ ರಾವ್ಗಾಜ್ ಅಂತಾರ. ಈಗ ಸೂರ್ಯನ ಕಿರಣದಕ್ಕ ಆ ರಾವ್ಗಾಜ್ ಹಿಡಿದ್ರ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಅತಿ ಸಮೀಪ ಹಿಡಿದ್ರೆ ಆ ಸೂರ್ಯನ ಪ್ರಖರವಾದ ಕಿರಣದ ಸಹಾಯವನ್ನು ತೆಗೆದುಕೊಂಡು ಅದು ಅದಕ್ಕಿಂತಲೂ ಪ್ರಖರತೆ ಉಳುದ್ದಾಗ್ತಾ ಇದೆ. ಸೂರ್ಯನ ಕಿರಣಗಳು ನೆಲಕ್ಕೆ ಬಿದ್ದಾಗ ಮೈಮೇಲೆ ಎಷ್ಟೋ ಬಿಸಿ. ಈ ವರ್ಷ 34-40 ತನಕ ಹೋಗಿತ್ತು ರೀ. ಏನ್ರಿ ಬಿಸಿಲಿನ ತಾಪ. ಆವಾಗ ಆ ಕಿರಣಗಳು ಉಷ್ಣದಾವ ಇಲ್ಲೋ? ಇದ್ರೂ ಏನಾಗಿಲ್ಲ ಅಂದ್ರೆ ಯಾವ ಪದಾರ್ಥ ಸುಟ್ಟಿಲ್ಲ, ಎಲ್ಲಿ ಬೆಂಕಿ ಹತ್ತಿಲ್ಲ. ಏನದ್ರಿ? ಇನ್ನೊಂದಿಟ್ಟು ಹೆಚ್ಚಾಗಿತ್ತು ಅಂದ್ರೆ ಏನಿತ್ತು ಗೊತ್ತಿಲ್ಲ, ಆದ್ರೆ ಆಗಿಲ್ಲ. ಆದ್ರೆ ಅದೇ ರವಗಾಜ್ ತಗೊಂಡು ಅದೇ ಕಿರಣಗಳ ಸಹಾಯದಿಂದ ಈ ಕೈ ಮೇಲೆ ಹಿಡಿದಾಗ ಅದು ಅತಿ ತೆಳಕಿತ್ತಂದ್ರೆ ದೌಡ್ ಸುಡುದಿಲ್ಲ. ಹೆಂಗೆ ಒಂದಿಟ್ಟು ಮ್ಯಾಲ ಕೊಯ್ತು ಅಷ್ಟು ಸೂಕ್ಷ್ಮ ಹಾಕೊಂತ ಹೋಗತ್ತೆ. ಅದ ಏನು ಪ್ರಕಾಶ ಆ ಸೂಕ್ಷ್ಮ ಹಾಕೊಂತ ಹೋದಾಗ ಏನು ಮಾಡೋದು? ಸುಡಾಕ್ ಶುರು ಮಾಡ್ತಾ ಇದೆ. ಆ ರಾವಗಾಜಿನ ಮೂಲಕವಾಗಿ ಸೂರ್ಯಕಾಂತ ಮನಿ ಮೂಲಕ ವಿಶೇಷವಾಯಿತು ಇಲ್ಲದು? ವಿಶೇಷವಾಗಿ ಬೆಳಗ್ತಾ ಇದೆ. ಹಾಗೆ ಆತ್ಮನು ಮನಸ್ಸೆಂಬ ಮನೆಯಲ್ಲಿ ಪ್ರತಿಬಿಂಬಿಸಿ ಸರಳವಾದ ಶ್ರೋತ್ರಾದಿ ಇಂದ್ರಿಯಗಳ ಮಾರ್ಗದಿಂದ ಶಬ್ದಾದಿ ವಿಷಯಗಳನ್ನು ತಿಳಿಯುತ್ತಿರುತ್ತಾನೆ. ಅದು ಹೆಂಗೆ ವಿಶೇಷವಾದಾಗ ಸುಡು ಕೆಲಸ ಮಾಡ್ತಾ ಇದೆ, ಹಾಗೆ ಜೀವನು ಈ ಮನಸ್ಸೆಂಬ ಸಾಧನವನ್ನು, ಆತ್ಮ ಅಂದ್ರೆ ಯಾರು? ತಾನಂದ್ರೆ ಯಾರು? ವ್ಯಾವಹಾರಿಕ ಜೀವ. ಇದನ್ನು ಪಾರಮಾರ್ಥಿಕ ಜೀವ ಅಲ್ಲ, ವ್ಯಾವಹಾರಿಕ ಜೀವನಾದ ತಾನು ಏನು ಮಾಡ್ತಾನಪ್ಪ ಅಂದ್ರೆ ಮನೋಸಾಧನ ಮಾಡಿಕೊಂಡು ಇವುಗಳನ್ನು ಸರಳವಾಗಿ ಏನು ಮಾಡ್ತಾನ? ತಿಳಿತಾ ಇದ್ದಾನೆ. ಆದ್ದರಿಂದ ಆತ್ಮನು ಕೇವಲ ಚಿದ್ರೂಪನಾಗಿರುತ್ತಾನೆ. ಅದು ರವಗಾಜ್ ಉಪಾಧಿ ಮೂಲಕವಾಗಿ ತೋರ್ಯದ. ಹಾಗಿಲ್ಲಿ ಆತ್ಮನು ಕೂಡ ಮನಸ್ಸಾಧನ ಮಾಡಿಕೊಂಡು ಬೆಳಗ್ತಿರ್ತಾನ. ಆದರೆ ವಿಶೇಷವಾಗಿ ಅರಿವತನ ವ್ಯವಹಾರ ನಡೀತಾ ಇದೆ. ಆದರೂ ಕೂಡ ಅರ್ಯಾವ್ರು ಯಾರು? ತಾನೇನೋ ತಾನು ಬಿಟ್ಟು ಯಾರು ಅಂತಗೆರೆ. ಆದ್ದರಿಂದ ನೀ ಹೇಗದೆ ಅಂದ್ರೆ ಚಿದ್ರೂಪ ಸ್ವರೂಪನಾಗಿರುವಿ. 7 ಪ್ರಕೃತಿ ವಿಕೃತಿಗಳನ್ನು 16 ವಿಕೃತಿಗಳನ್ನು ಪ್ರತಿಪಾದನೆ ಮಾಡುತ್ತಾರೆ. ಏನ್ರಿ? 7 ಪ್ರಕೃತಿ ವಿಕೃತಿಗಳನ್ನು. 7 ಅಕ್ಕವು? ಕಾರಣನೂ ಅಕ್ಕವು, ಕಾರ್ಯವೂ ಅಕ್ಕವು. ಇನ್ನು ಕೆಲವು 16 ಏನದಾವ ಅಂದ್ರೆ ಅವು ಕಾರ್ಯನ ಅಕ್ಕವು, ಹೊರತಾಗಿ ಕಾರಣ ಆಗುವುದಿಲ್ಲ. ವಿಕೃತಿ ಅಂದ್ರೆ ಕಾರ್ಯ, ಪ್ರಕೃತಿ ಅಂದ್ರೆ ಕಾರಣ. ಪ್ರಕೃತಿಗೆ ಸಹಜಾಶ್ರಯವಾಗಿರ್ದ ಸುಕೃತಿಯೇ ನಿನ್ನಳು ಪೊಳೆಯುತ್ತಿರ್ದ. ಪ್ರಕೃತಿಗೆ ಸಹಜ ಆಶ್ರಯ ಮಾಗಿರ್ದ ಸುಕೃತಿಯೇ ನಿನ್ನಳು ಪೊಳೆಯುತ್ತಿರ್ದ. ನಿನ್ನಳು ಅಂದ್ರೆ ಸುಕೃತಿ ಅಂದ್ರೆ ಎಲೆ ಪುಣ್ಯವಂತನೇ, ಶಿಷ್ಯನೇ. ನಿನ್ನಳು ಏನದ ಅಂದ್ರೆ ಪ್ರಕೃತಿಗೆ ಸಹಜ ಆಶ್ರಯ ಮಾಗಿರ್ದ. ಸಹಜ ಆಶ್ರಯ ಕೊಟ್ಟವ್ರು ಯಾರು? ನೀನು ಮತ್ತಾರು ಅಂದ್ರೆ ಅದು ಕಾರಣದ. ಈಗ ಪ್ರಕೃತಿ ಏನದ? ಕಾರಣದ. ತವೆ ಮೊದಲೆನಿಸುವ ಮಹದಹಮುಗಳು ಚೆನ್ನಾಗಿ ಮೊದಲೆನಿಸುವ ಮಹತ್ತು ಅಹಮುಗಳು ರವವಾದಿಗಳು ಅಂದ್ರೆ ಪಂಚ ತನ್ಮಾತ್ರೆಗಳು ಪ್ರಕೃತಿ ವಿಕೃತಿಗಳೆನಿಸುವ 7 ಮಹತತ್ವ, ಆಮೇಲೆ ಅಹಂಕಾರ, ಆಮೇಲೆ ಪಂಚ ತನ್ಮಾತ್ರ ಅಂದ್ರೆ 5, ಆಮೇಲೆ ಅಹಂಕಾರ ಒಂದು 6, ಮಹತತ್ವ ಒಂದು, ಇವು 7. ಏನದು ಅಂದ್ರೆ ಪ್ರಕೃತಿಗಳೆಂದೆನಿಸಿರ್ಪವು. ಇವು 7 ಏನಂತ? ಪ್ರಕೃತಿನೂ ಅಂತವ, ವಿಕೃತಿನೂ ಆಗ್ತಾವ. ಮಹತತ್ವ ಏನದ ಅಂದ್ರೆ ವಿಕೃತಿ ಅದ. ವಿಕೃತಿ ಅಂದ್ರೆ ಕಾರ್ಯದ. ಎದರ ಕಾರ್ಯದ? ಪ್ರಕೃತಿಯ ಕಾರ್ಯದ. ಪ್ರಕೃತಿಗೆ ಚೋದನೆ ಮಾಡಿದಾಗ ಅಂದ್ರೆ ಪ್ರಚೋದನೆ ಮಾಡಿದಾಗ ಮಹತತ್ವ ಆಗ್ಯದ. ಏನು ಮಾಡ್ಲಾರ್ದನೋ? ಯಾವುದು? ಕಾಲ ಎಂಬುವ ತತ್ವ ಪ್ರಕೃತಿಗೆ ಪ್ರಚೋದನೆ ಮಾಡಿದಾಗ ಅದು ಮಹತತ್ವ ಆಗ್ತಾ ಇದೆ. ಅಂದ್ರೆ ಪ್ರಕೃತಿಯ ಕಾರ್ಯ ಯಾವುದೀಗ? ಮಹತತ್ವ. ಇದಕ್ಕೆ ವಿಕೃತಿ ಅಂತಾರೆ. ಈಗ
ಇನ್ನು ಮಹತ್ತತ್ವದ ಕಾರ್ಯ ಯಾವುದು? ಅಹಂಕಾರ. ಅಹಂಕಾರಕ್ಕೆ ಕಾರಣ ಯಾವುದು? ಮಹತ್ತತ್ವ. ಆದ್ದರಿಂದ ಈಗ ಪ್ರಕೃತಿ ಅದು. ಇದೇನಾಯ್ತು? ಈಗ ವಿಕೃತಿಯೂ ಹೌದು, ಪ್ರಕೃತಿಯೂ ಹೌದು. ಮುಂದೇನಾಯ್ತು? ಅಹಂಕಾರ ಆಯ್ತಲ್ಲ. ಅಹಂಕಾರ ಪ್ರಕೃತಿಯ ಮಹತತ್ವದ ಕಾರ್ಯವಿರುವುದರಿಂದ ವಿಕೃತಿ. ಆಮೇಲೆ ಪಂಚ ತನ್ಮಾತ್ರಗಳ ಉತ್ಪತ್ತಿಗೆ ಹೇತುವಾಗಿರುವುದರಿಂದ ಪ್ರಕೃತಿ. ಪಂಚ ತನ್ಮಾತ್ರಗಳು ಎದನ್ನು ತಯಾರಾಗ್ಯಾವು? ಅಹಂಕಾರದಿಂದ. ಏನಲ್ಲವು? ಅಹಂಕಾರದಿಂದ ತಯಾರಾಗಿದ್ದಾವೆ. ಪಂಚ ತನ್ಮಾತ್ರಗಳೇ ಪಂಚ ತನ್ಮಾತ್ರ ಯುಕ್ತ ಪಂಚಭೂತ. ಅವು ಸ್ಪರ್ಶಾದಿ ಗುಣಗಳಿಂದ ಯುಕ್ತವಾದವು. ಅಂದಮೇಲೆ ಆ ಪಂಚ ತನ್ಮಾತ್ರಗಳು ಈ ಅಹಂಕಾರದಿಂದ ಉತ್ಪತ್ತಿಯಾಗಿದ್ದರಿಂದ ಅವು ಕಾರ್ಯ. ಅವಕ್ಕೆ ಇದು ಕಾರಣವಾಗಿರುವುದರಿಂದ ಕಾರಣ ಆಯಿತು. ಮಹತತ್ವದ ಕಾರ್ಯವಾಗಿರುವುದರಿಂದ ವಿಕೃತಿ ಆಯಿತು. ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಮಹತತ್ವನು ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಈಗ ಅಹಂಕಾರ ಪ್ರಕೃತಿಯೂ ಅಂದ್ರೆ ಕಾರಣವೂ ಹೌದು, ಕಾರ್ಯವೂ ಹೌದು. ಕಾರಣ ಯಾಕ? ಪಂಚ ತನ್ಮಾತ್ರಗಳಿಗೆ ಹೇತುವಾಗಿರುವುದರಿಂದ. ಕಾರ್ಯ ಯಾಕ? ಅಹಂಕಾರದಿಂದ, ಇದು ಮಹತತ್ವದಿಂದ ಉತ್ಪತ್ತಿಯಾಗಿದ್ದರಿಂದ. ಏನು ವಿಕೃತಿಗಳು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಇನ್ನೇನದ ಅಂತ ಕೇಳಿದ್ರೆ ಪಂಚ ತನ್ಮಾತ್ರಗಳು ಇವು ಕೂಡ ಕಾರ್ಯದವು. ಎದರ ಕಾರ್ಯ? ಅಹಂಕಾರದ ಕಾರ್ಯದ. ಮುಂದೆ ದೇಹಾದಿ ಪ್ರಪಂಚವನ್ನು ಉತ್ಪತ್ತಿ ಮಾಡುವುದರಿಂದ ಅವುಗಳಿಗೆ ಏನದವು? ಕಾರಣದವು. ಪಂಚ ತನ್ಮಾತ್ರ ರೂಪವಾದ ಪಂಚ ಸೂಕ್ಷ್ಮ ಭೂತಗಳೇ ಪಂಚೀಕರಣವಾದಾಗ ಭೌತಿಕ ಆಗ್ಯದ ನಿಲ್ಲು. ಮತ್ತು ಪಂಚಮಹಾಭೂತಗಳು ಕೂಡ ಏನದಾವು? ಶಬ್ದಾದಿ ತನ್ಮಾತ್ರಗಳಿಂದ ಯುಕ್ತವಾದಂಥ ಯಾವ ಭೂತಗಳು ಆ ಭೌತಿಕ ಕಾರ್ಯಕ್ಕೆ ಕಾರಣವಾದವ. ಇವು 5 ಏನದಾವ ಅಂದ್ರೆ ಕಾರ್ಯವೂ ಹೌದು, ಕಾರಣವೂ ಹೌದು. 7 ಪ್ರಕೃತಿ ವಿಕೃತಿ. ಮಹತತ್ವ ಕಾರಣ ಕಾರ್ಯ ಎರಡೂ ಹೌದು. ಅಹಂಕಾರ ಕಾರಣ ಕಾರ್ಯ ಎರಡೂ ಹೌದು. ಪಂಚ ತನ್ಮಾತ್ರಗಳು ಕಾರಣವೂ ಅದಾವು, ಕಾರ್ಯವೂ ಅದಾವು ಎಂದೆನಿಸಿರ್ಪವು ಕೇಳು. ಅವರಿಂದ ಉದಿಸಿದ ಭೂತಮಿ 5. ಆ ಪಂಚ ತನ್ಮಾತ್ರದಿಂದ ಉತ್ಪತ್ತಿ ಆದದ್ದು ಯಾವಂದ್ರೆ 5 ಭೂತಗಳು. ವಿವಿಧವೆನಿಸುವ ಇಂದ್ರಿಯ ವೀರ ಇದು. ಮತ್ತು ಆ ಭೂತಗಳಿಂದ ಏನಾಯ್ತು? ವಿವಿಧವೆನಿಸುವ ಬೇರೆ ಬೇರೆ ಅಂತ ಹೇಳಿಸ್ಕೊಳ್ಳುವಂಥ ಇಂದ್ರಿಯಾದಿಗಳು. ವೀರ ಇದು. ವೀರ ಇದಂದ್ರೆ 10. ಈರ ಇದು ಅಂತಾರ ಅಥವಾ ವೀರ ಇದು. ಈರ ಇದು ಪದ ಕರ್ತೇನ್ರಿ. 10. 2 5 10. ಅದಕ್ಕೆ ಈರ ಇದು ಅಂತಾರ. ಏನು 3 ಅಂತಾರ. 3 ಅಂದ್ರೆ 18. 7 8 ಆಮೇಲೆ ಏನಪ್ಪಾ ಅಂತ ಕೇಳಿ ಹೀಗೆ ಪ್ರಸಂಗ ಅನಸ ಬರ್ತಿರ್ತಾವ. ಈಗ ಈರಾರು ಅಂದ್ರೆ 12 ಆಗ್ತಾವೆ. ಈರೈದು ಅಂದ್ರೆ 10 ಆಗ್ತಾ ಇದೆ. 2 5 10. ಒಂದು ಕರ್ಮೇಂದ್ರಿಯ ಪಂಚಕ, ಒಂದು ಜ್ಞಾನೇಂದ್ರಿಯ ಪಂಚಕ. ಈರೈದು ಮನವೆಂಬ ಅಧಿಕೇಂದ್ರಿಯ. ಮತ್ತು ಅದರ ಜೊತೆಗೆ ಇವು 10 ಅಲ್ಲದನ ಅಧಿಕವಾಗಿ ಇನ್ನೊಂದು ಏನು ಉತ್ಪತ್ತಿ ಆಯಿತು? ಮನಸ್ಸು. ಮಿಹುದು 1. ಇನಿತನು ಷೋಡಶ ವಿಕೃತಿಗಳೆಂದು. ಇವೆಲ್ಲವಕ್ಕೂ ಏನಂತ ಕರೀತಾರ? ಷೋಡಶ ಪ್ರಕೃತಿಗಳು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಆಮೇಲೆ ಏನಂತ ಕೇಳ್ತಾದ್ರೆ ಏನ್ರಿ ಇನಿತನು ಇನ್ನು ಮೇಲೆ ಹೇಳಿದ್ರಲ್ಲ ಅವರಿಂದ ಉದಿಸಿದ ಭೂತವು 5. ಅವ 5 ಭೂತ. 5 ಭೂತ. ಆಮೇಲೆ 10 ಇಂದ್ರಿಯ, ಒಂದು ಮನ ಕೂಡಿ 11 ಇಂದ್ರಿಯ. 11 ಇದು ಎಷ್ಟದು? 16. ಇವು 16 ಪ್ರಕೃತಿ ಆಗುವುದಿಲ್ಲ. ಇವು ಒಂದಕ್ಕೊಂದು ಕಾರಣ ಇಲ್ಲಿವು. ಇವೆಲ್ಲವೂ ಪಂಚತನ್ ಮಾತ್ರ ಭೂತದಿಂದ ಉತ್ಪತ್ತಿಯಾಗಿರುವುದರಿಂದ ಇವು ಕಾರ್ಯವೇ ಹೊರತಾಗಿ ಕಾರಣ ಆಗುವುದು ಇಲ್ಲ. ಅದಕ್ಕೆ ಷೋಡಶ ವಿಕೃತಿಗಳೆಂದು. ಇವು 16 ಏನದು? ವಿಕೃತಿಗಳು. ಒಂದು ಪ್ರಕೃತಿನೇ, ಒಂದು ಕೊನೆಗೆ ವಿಕೃತಿನೇ. ನಡುವು ಸಿಕ್ಕಾವಲ್ಲ, ಅವು ಒಮ್ಮೆ ಪ್ರಕೃತಿಯೂ ಆಕ್ಕಾವು, ಒಮ್ಮೆ ಕಾರಣನೂ ಆಕ್ಕಾವು. ಏನು ಮನೆಯೊಳಗೆ 7-8 ಜನ ಅಂತಂಬ್ರು ಇದ್ರು ಅಂದ್ರೆ ಏನು ಮೊದಲನೇದವ ಏನಕ್ಕನ? ಅಣ್ಣ ಅನ್ನನೇ ಅವ, ಎಂದು ತಮ್ಮ ಆಗುದಿಲ್ಲ ಅವ. ಯಾಕ? ಅವನಕ್ಕಿಂತ ಮೊದಲು ಇನ್ನೊಬ್ರು ಯಾರೋ ಉತ್ಪತ್ತಿ ಆಗಿಲ್ಲ ಅಂದ್ರೆ ಹುಟ್ಟಿಲ್ಲ, ಅವನೇ ಮೊದಲು ಹುಟ್ಟಿದವ. ಅದಕ್ಕಾಗಿ ಅವ ಅನ್ನನೇ. ಕೊನೆಗೆ ಏನಪ್ಪಾ ಅಂದ್ರೆ ಕಡಿ ಹುಟ್ಟದ ಕಂದ ಅಂತಿರ್ತಾವ. ಅವು ಹೆಂಗಾರ ಯಾಕಿರೋಲ್ಕ ಕಡಿ ಹುಟ್ಟೋದ ಕಂದ ಅಂತಿರ್ತಾವ. ಅವು ಕಾರ್ಯ ಏನಂದ್ರೆ ಕೊನೆಯದನ ಅದು. ಏನು ಎಲ್ಲಾರಕ್ಕೂ ಸಣ್ಣವನೇ ಅವ. ಅವ ದೊಡ್ಡವ ಆಗುದಿಲ್ಲ. ಇವ್ ದೊಡ್ಡವ ಏನಾಗುದಿಲ್ಲ, ಸಣ್ಣವ ಆಗುದಿಲ್ಲ. ಇವ 6ನೇ ನಂಬರ್ದವ್ರಿ ಅಂತ ಹೇಳಿದ್ರಿ. ಇವ್ ಮೊದಲನೇದವ್ರಿ, ಇವ್ 6ನೇದವ. ಅವರಿಬ್ಬರ ಇದ್ರು ನಿಮ್ಮ ಜೊತೆಗೆ. ಇವ್ ಎಷ್ಟು ಮಂದಿ ಮಕ್ಕಳು? 6 ಮಂದಿ. ಇವ್ರು ಇಬ್ರು ಮತ್ತೆ 4 ಮಂದಿ. ಹೌದ್ರಿ.
ಇವ ಹಿರಿಯವನು ಸಣ್ಣವನು, ಇವ ಹಿರಿಯವ್ರಿ. ಮತ್ತು ಇವ ಸಣ್ಣ, ಯಾಕಂದ್ರೆ ಅವ ಎರಡು ಹೆಚ್ಚು ಪ್ರೀತಿಗೆ ಪಾತ್ರ ಇರ್ತಾವ. ಯಾವ್ದ್ರಿ? ಎಲ್ಲಕ್ಕೂ ದ್ವಾಡದು, ಎಲ್ಲಕ್ಕೂ ಸಾಂದು. ಯಾಕೆ ಅವ ಅಪರೂಪ ಅಕ್ಕವ ಅಂದ್ರೆ ಎಲ್ಲಕ್ಕೂ ದ್ವಾಡದು ಮಕ್ಕಳು ಅಂದಂದು ಆಗಿರ್ತಾ ಇದೆ. ಮೊಟ್ಟ ಮೊದಲು ಅದಾಗಿರೋದ್ರಿಂದ ಅದ್ರ ಮೇಲೆ ಭಾಳ ಪ್ರೀತಿ. ಇನ್ನು ಮಕ್ಕಳು ಹಾಗೆ 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 ಸಾಕಾಗಿ ಕೊನೆಗೊಂದಾಗಿರ್ತದಲ್ಲ, ಆಮೇಲೆ ಅದೊಂದು ಏನಪ್ಪ ಅಂತ ಕೇಳಿದ್ರೆ ಕಡಿ ಹುಟ್ಟದ ಕಂದಂತದು. ನಮ್ಮ ಅಪ್ಪಗಳು ಅಂತಿದ್ರು, ಗಂಗಾಧರ ಅಪ್ಪಗಳು, ಕಡಿ ಹುಟ್ಟದ್ದು ಅದು ಎಂಥದಾರ ಯಾಕಲ್ಲ, ಒದ್ರು ಅದ ಬೇಕು, ಬಡದ್ರು ಅದ ಬೇಕು, ಕಡಿ ಹುಟ್ಟದ ಕಟ್ಟಾನೆ ಅಂತ. ಏನ್ರಿ ಇರ್ಲಿ, ಅಂತೂ ಏನದಪ್ಪ ಅಂದ್ರೆ ಅದು ಕಡಿದನ ಇದು ಮೊದಲನೇದ್ದನ. ನಡು ಏನು ಈಗ 6 ಮಂದಿ 7 ಮಂದಿರ ಇರಲಿ, ನಡು 6 ಮಂದಿ ಹಿಡಿದಂದ್ರೆ ನಡು 4 ಮಂದಿ ಅದಾರಲ್ಲ, ಇವ್ರು 4 ಮಂದಿ ಏನು ಹಾಕಾರ ಅಂದ್ರೆ ಹಂಗೂ ಹಾಕಾರ ಹಿಂಗೂ ಹಾಕಾರ. ಅಂದ್ರೆ ಸಣ್ಣವ ಅಂತ ಅನಿಸ್ಕೊಂಡಂಗೆ ಸಣ್ಣವರು ಹಾಕಾರ, ದೊಡ್ಡವ ಅಂತ ಅನಿಸ್ಕೊಂಡಂಗೆ ದೊಡ್ಡವನು ಹಾಕ್ತಾರೆ. ಈಗ ಸಣ್ಣವ ಹಾಕ್ತಾನೆ, ಎರಡನೇದವ ಯಾರಿಂದ? ಮೊದಲನೇದವನ ದೃಷ್ಟಿಯಿಂದ ಸಣ್ಣವ ಹಾಕಾನ, ಮೂರನೇದವನ ದೃಷ್ಟಿಯಿಂದ ದೊಡ್ಡವ ಹಾಕಾನ, ನಾಲ್ಕನೇದವನ ದೃಷ್ಟಿಯಿಂದ ಅಂದ್ರೆ ಐದನೇದವನ ದೃಷ್ಟಿಯಿಂದ ಸಣ್ಣವ ಹಾಕಾನ, ಆಮೇಲೆ ಐದನೇದವನ ದೃಷ್ಟಿಯಿಂದ ಸಣ್ಣವ ಹಾಕಾನ, ಮೂರನೇದವನ ದೃಷ್ಟಿಯಿಂದ ದೊಡ್ಡವ ಹಾಕಾನ, ಆಮೇಲೆ ಏನಪ್ಪ ಅಂದ್ರೆ ಮೂರನೇದವನ ದೃಷ್ಟಿಯಿಂದ ನಾಲ್ಕನೇದವ ಕಾರಣ ಇರುವುದು, ಅವನ ದೃಷ್ಟಿಯಿಂದ ಮೂರನೇದವ ಸಣ್ಣವ ಹಾಕಾನ, ಎರಡನೇದವನ ದೃಷ್ಟಿಯಿಂದ ಏನಕ್ಕನ್ರಿ ದೊಡ್ಡವ ಹಾಕಾನ, ಎರಡನೇದವ ಮೂರನೇದವನ ದೃಷ್ಟಿಯಿಂದ ಸಣ್ಣವ ಹಾಕಾನ, ಒಂದನೇದವನ ದೃಷ್ಟಿಯಿಂದ ಏನಕ್ಕಾನು ದೊಡ್ಡವ ಹಾಕಾನ. ಹೀಗೆ ಮಧ್ಯದಲ್ಲಿ ಸಿಕ್ಕಿದ್ದು ಕಾರಣನೂ ಹಾಕವು, ಕಾರ್ಯವೂ ಹಾಕವು, ಆದ್ರೆ ಅಂತ್ಯ ಮತ್ತು ಆದಿಯಲ್ಲಿ ಇದ್ದದ್ದು ಏನಕ್ಕಾವು ಪ್ರಕೃತಿಯೇ ಕಾರ್ಯ, ವಿಕೃತಿ. ಅಂತೂ ಏನಾಯ್ತು ಅಂದ್ರೆ ಒಂದು ಪ್ರಕೃತಿ, 7 ಪ್ರಕೃತಿ ವಿಕೃತಿ, 16 ಕೇವಲ ವಿಕೃತಿ ತತ್ವಗಳು ತಯಾರಾದವು. ಪೇಳುವ ಅರಿವು ಜಗದಾಕಾರವನ್ನು ತಾಳಿಹುದೆಂಬುದನ್ನು ಅರಿಯಲೇ ಸೋನು. ಇಷ್ಟೆಲ್ಲ ಆಕಾರ ಆಗಿತ್ತು ಅವರಿದ್ದು ಯಾರಪ್ಪ? ಪ್ರಕೃತಿ ರೂಪದಿಂದಾಗಲಿ, ಪ್ರಕೃತಿ ವಿಕೃತಿ ರೂಪದಿಂದಾಗಲಿ ಇದೆಲ್ಲ ಆಕಾರ ಜಗದಾಕಾರ ಆದವ್ರು ಯಾರು ಅಂತ ಕೇರೆ ಅರಿವು ಮತ್ತೆ ಯಾವ್ದರು? ಇದೆಲ್ಲವೂ ಯಾರಿಂದ ವ್ಯಾಪಿಸಲ್ಪಟ್ಟದ? ಈಶ್ವರನಿಂದ. ಮತ್ತೆ ಎಲ್ಲ ಆಗಿ ತೋರವ್ರು ಯಾರು ಅಂದರೆ ತಾನೇ ಎಲ್ಲ ಹೊರತಾಗಿ ತನ್ನ ಬಿಟ್ಟು ಈ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿನ್ನನ್ನೇ ಇವು ಆಶ್ರಯ ಮಾಡಿಕೊಂಡು ಇರುವಂಥವು. ಅನೇಕ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯ ಕರ್ಮಗಳನ್ನು ಮಾಡುವುದರಿಂದ ಪರಿಶುದ್ಧ ಅಂತಃಕರಣ ಉಳ್ಳಂಥ ಎಲೆ ಶಿಷ್ಯನೇ ಕೇಳು, ತ್ರಿಗುಣಾತ್ಮಕ ಮೂಲ ಪ್ರಕೃತಿಗೆ ಆಶ್ರಯವಾಗಿರುವಂಥ ಸಚ್ಚಿದಾನಂದ ಸ್ವರೂಪವಾದ ನಿನ್ನಲ್ಲಿ. ತ್ರಿಗುಣಾತ್ಮಕ ಮೂಲ ಪ್ರಕೃತಿಗೆ ಆಶ್ರಯ ಯಾರು? ಆ ಪ್ರಕೃತಿ ಯಾರ ಆಶ್ರಯ ಮಾಡ್ಕೊಂಡದ ಮೊದಲಂತ ಕೇಳಿದ್ರೆ ನಿನ್ನ ಆಶ್ರಯ ಮಾಡ್ಕೊಂಡದ ಇರುವಂಥದ್ದು ನಿನ್ನಲ್ಲಿ ಮೊಟ್ಟ ಮೊದಲು. ಪ್ರಕೃತಿಯಿಂದ ಮಹತತ್ವ, ಅಹಂಕಾರ, ಶಬ್ದ, ಸ್ಪರ್ಶ, ರೂಪು, ರಸ, ಗಂಧಗಳೆಂಬ ಪಂಚ ತನ್ಮಾತ್ರಗಳು ಒಟ್ಟುಗೂಡಿ 7. ಮಹತತ್ವ 1, ಅಹಂಕಾರ 2, ಶಬ್ದ 3, ಸ್ಪರ್ಶ 4, ರೂಪ 5, ರಸ 6, ಆಮೇಲೆ ಗಂಧ 7. ಇವು 5 ತನ್ಮಾತ್ರೆ ಅವೆರಡು. ಆಮೇಲೆ ಇವು ಪ್ರಕೃತಿಯಿಂದ ಉತ್ಪತ್ತಿ ಆದ್ದರಿಂದ ವಿಕೃತಿಗಳೆನಿಸವು. ಇವೆಲ್ಲ ಪ್ರಕೃತಿಯಿಂದ ಉತ್ಪತ್ತಿ ಹಾಕೊಂತ ಬಂದರೆ ಏನಂತಾರೆ? ಇವಕ್ಕೆ ವಿಕೃತಿ ಅಂತಾರೆ. ಮತ್ತು ಉತ್ತರೋತ್ತರ ಕಾರ್ಯಕ್ಕೆ ಪೂರ್ವಾಪೂರ್ವ ಕಾರಣವಾಗುವುದರಿಂದ, ಉತ್ತರೋತ್ತರ ಅಂದ್ರೆ ಮುಂದೆ 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 ಅಂದ್ರೆ ಮಹತತ್ವ ಆದ್ಮೇಲೆ ಯಾವ್ದಾಯ್ತು? ಅಹಂಕಾರ ಆಯ್ತು. ಅಹಂಕಾರ ಉತ್ತರ ಆಯ್ತು, ಮಹತತ್ವ ಪೂರ್ವ ಆಯ್ತು. ಪೂರ್ವವಾಗಿರುವುದರಿಂದ ಕಾರಣ, ಪ್ರಕೃತಿಗಿಂತಲೂ ಉತ್ತರವಾಗಿರುವುದರಿಂದ ಕಾರ್ಯ. ಹೀಗೆ ತಯಾರಾದವು ಈ 7 ಪ್ರಕೃತಿಗಳೆಂದು ಹೇಳಿಸಿಕೊಳ್ಳು. ಇವು 7 ಅಂದಪ್ಪ ಉತ್ತರೋತ್ತರಕ್ಕ ಏನಕ್ಕ ಪ್ರಕೃತಿ ಯಾಕಂತ ಹೇಳೋದ್ರಿಂದ 7 ಪ್ರಕೃತಿಗಳು ಅದು ಯಾವ್ಯಾವು? ಒಂದು ಪ್ರಕೃತಿ, ಒಂದು ಅಹಂಕಾರ, ಒಂದು ಮಹತತ್ವ, ಇವು 5. ಇವೆಲ್ಲ ಏನದು ರೀ? ಪ್ರಕೃತಿನೂ ಅದಾವ, ವಿಕೃತಿನೂ ಅದಾವ. ಹೇಗೆಂದರೆ ಪ್ರಕೃತಿಯಿಂದ ಮಹತತ್ವ ಉತ್ಪನ್ನವಾದ್ದರಿಂದ ಮಹತತ್ವ ವಿಕೃತಿ ಆಯಿತು. ಈ ಮಹತತ್ವದಿಂದ ಅಹಂಕಾರ ಉತ್ಪನ್ನವಾಗಲು ಮಹತತ್ವ ಪ್ರಕೃತಿ ಆಯಿತು. ಅಹಂಕಾರ ವಿಕೃತಿ ಆಯಿತು. ಅಹಂಕಾರದಿಂದ ಶಬ್ದ ತನ್ಮಾತ್ರೆ ಉತ್ಪನ್ನವಾಗಲು ಅಹಂಕಾರವು ವಿಕೃತಿ ಆಯಿತು. ಶಬ್ದ ತನ್ಮಾತ್ರ ವಿಕೃತಿ ಆಯಿತು. ಈ ಪ್ರಕಾರ ಈ ಮಹದಾದ 7 ತತ್ವಗಳು, ಮಹತ್ವ, ಅಹಂಕಾರ, ಪಂಚ ತನ್ಮಾತ್ರ
ಪ್ರಕೃತಿ ವಿಕೃತಿಗಳೆಂದು ಬಲ್ಲವರಿಂದ ಹೇಳಿಸಿಕೊಳ್ಳುತ್ತವೆ. ತಿಳಿದವರು ಇವಕ್ಕೇನು ಹೇಳಿದ್ರೆ ಪ್ರಕೃತಿಯೂ ಹೌದು ವಿಕೃತಿಯೂ ಹೌದು. ಈ ಪಂಚ ತನ್ಮಾತ್ರೆಗಳಿಂದ ಉತ್ಪನ್ನಗಳಾದ ಆಕಾಶಾದಿ ಪಂಚಮಭೂತಗಳು, ಅವುಗಳಿಂದ ಸ್ಥೂಲಭೂತಗಳು ಉತ್ಪತ್ತಿಯಾದವು. ಆ ಭೂತಗಳಿಂದ ಉತ್ಪನ್ನಗಳಾದ ಆ ಸ್ಥೂಲಭೂತದಿಂದ ಉತ್ಪನ್ನವಂತ ಶ್ರೋತ್ರಾದಿ ಜ್ಞಾನೇಂದ್ರಿಯ ಪಂಚಕ, ವಾಗಾದಿ ಕರ್ಮೇಂದ್ರಿಯ ಪಂಚಕ, ಒಂದು ಮನಸ್ಸು ಎಲ್ಲ ಒಟ್ಟುಗೂಡಿ 16 ವಿಕೃತಿಗಳೆಂದು ಅಂದರೆ ಕಾರ್ಯಗಳೆಂದು ಹೇಳಿಸಿಕೊಳ್ಳು. ಆದ್ದರಿಂದ ಎಲೈ ಮಗನೇ, ಈ ಸಪ್ತ ಪ್ರಕೃತಿ ಷೋಡಶ ವಿಕೃತಿಗಳ ಜಗತ್ತಿನ ರೂಪವನ್ನು ಧಾರಣ ಮಾಡಿರುತ್ತವೆಂದು ನಿಶ್ಚಯ ಮಾಡು. ಏನದಪ್ಪ ಅಂತ ಜಗತ್ತಿನ ರೂಪವನ್ನು ಏನು ಮಾಡ್ಯಾವು? ಧಾರಣ ಮಾಡ್ಯಾವಂತ ನಿಶ್ಚಯವನ್ನು ಮಾಡು. ಕ್ರಮಸೃಷ್ಟಿಯನ್ನು ಮತ್ತು ಒಂದೇ ಕಾಲದಲ್ಲಿ ಆದ ಯುಗಪತ್ ಸೃಷ್ಟಿಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಸೃಷ್ಟಿ ಏನಪ್ಪ ಅಂದ್ರೆ ತ್ರಿಸತ್ತಾನುಸಾರವಾಗಿ ಕ್ರಮದಿಂದ ಉತ್ಪತ್ತಿ ಆಗತ್ತೆ. ದ್ವಿಸತ್ತಾನುಸಾರವಾಗಿ ಯುಗಪತ್. ಯುಗಪತ್ ಅಂದ್ರೆ ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ತೋರ್ತೀವಿ ಅಂದ್ರೆ ಅದಕ್ಕೆ ಏನನ್ಬೇಕು? ಯುಗಪತ್ ಸೃಷ್ಟಿ ಅಂತಾರೆ. ವಸ್ತು ಮೊದಲ, ಆಮೇಲೆ ಅದರ ಜ್ಞಾನ ಆದ್ರೆ ಅದಕ್ಕೆ ಕ್ರಮ ಸೃಷ್ಟಿ ಅಂತ ಕರಿತಾ ಇದ್ದಾರೆ. ಮಾಯೆಯ ಪೊಳವು ಮಹತ್ತೆನಿಸಿರ್ಕು ವಯ್ಯಾರದೆ ಹಮ್ಮದರೋಳು ತೋರ್ಕು. ಮಾಯೆಯು ಪೊಳೆಯುವ ಮಹತ್ತೆನಿಸಿರ್ಕು. ಮಾಯನ ಏನಾಯ್ತು? ಹೊಳೆಯುವಂತ ಮಹತ್ತಾಗಿ ತೋರ್ತು. ವಯ್ಯಾರ ಮೂಲಕವಾಗಿ ಹಮ್ಮದಳು ತೋರ್ಕು. ಅದೇ ಮಹತ್ ಏನಾಯ್ತು? ಅಹಂಕಾರ ರೂಪದಿಂದ ಪ್ರಕಟ ಆಗ್ತಾ ಇದೆ. ಆ ಮೂಲದ ಹಮ್ಮೆ ಮನವೆನಿಸಿರ್ಕು. ಆ ಮೂಲ ಅಹಂಕಾರನೇ ಏನಾಯ್ತು ಅಂದ್ರೆ ಮನಸ್ಸು ಅಂತ ತಿಳಿಸ್ಕೊಂತು. ಆ ಮನವು ಅದು ಬ್ರಹ್ಮವೆನಿಕ್ಕು. ಆ ಮನಸ್ಸ ಏನಾಯ್ತಪ್ಪ ಅಂತ ಕೇಳಿದ್ದಾದ್ರೆ ಬ್ರಹ್ಮವೆನಿಸಿರ್ಕು. ಅಂದ್ರೆ ಏನ್ ತಯಾರಾಯ್ತು ಅಂತ ಕೇಳಿದ್ದಾದ್ರೆ ಟೀಕಾದಾಗ ಬರೀತಾರೆ ನೋಡ್ರಿ. ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮವೆನಿಕ್ಕಂದ್ರೇನು? ಬ್ರಹ್ಮನೇ ಸೃಷ್ಟಿಕರ್ತನಾದ. ಬಗೆಯ ಬ್ರಹ್ಮಂಗೊಡಲಾಗಿರ್ಕು ಗಗನಾದಿಗಳದರೆಂಪುಟ್ಟಿರ್ಕು. ಆ ಬ್ರಹ್ಮನೇ ಏನಾದ ಅಂದ್ರೆ ಒಡಲಾದ. ಯಾರು ಹೊಟ್ಟೆ ಹುಟ್ಟವ್ರಿ? ಅಷ್ಟು ಬ್ರಹ್ಮನ ಹೊಟ್ಟೆಯಿಂದ ಏನಿಲ್ಲೋ? ಬ್ರಹ್ಮನೇ ಏನಾದ? ಒಡಲಾದ. ಗಗನಾದಿಗಳು ಅದರೆಂಪುಟ್ಟಿರ್ಕು. ಆ ಒಡಲಾದಂಥ ತಾಯಿ ರೂಪವಾದಂಥ ಬ್ರಹ್ಮನಿಂದಲೇ ಇವೆಲ್ಲವೂ ಉತ್ಪತ್ತಿಯಾದವು. ಈ ತೆರದಿಂದ ಜಗತ್ತಿನ ಹುಟ್ಟು. ಇದೇ ರೀತಿಯಾಗಿ ಜಗತ್ತಿನ ಉತ್ಪತ್ತಿ ಆಯಿತು. ಜಾತ ಅಜಾಂಡಕ್ಕದು ಸಮಕಟ್ಟು. ಅದೇನಾಯ್ತಪ್ಪ ಅಂತ ಕೇಳಿದ್ದಾರೆ, ಜಾತ ಅಜಾತ ಅಂತ ತಿಳ್ಕೊಂಡಂದ್ರೆ ಹುಟ್ಟಲ್ಪಟ್ಟ ಬ್ರಹ್ಮಾಂಡಕ್ಕೆ. ಜಾತ ಅಂದ್ರೆ ಹುಟ್ಟಲ್ಪಟ್ಟದ್ದು, ಅಜಾಂಡ ಅಂದ್ರೆ ಬ್ರಹ್ಮಾಂಡ. ಅಜ ಅಧಿಕ ಅಂಡ ಅಜಾಂಡ. ತತ್ತಿ ಆಕಾರ ಉಳ್ಳದ್ದಾಗಿರೋದ್ರೆ ಬ್ರಹ್ಮಾಂಡಕ್ಕೆ ಏನಂತಾರ? ಅಜಾಂಡ ಅಂತಾರ. ಇವ ಜಗತ್ತು ಹೆಂಗದ್ರಿ? ಅಂಡದ ಸದೃಶ್ಯದ. ಅಂಡ ಅಂದ್ರ ತತ್ತಿ ಹೇಗೆ ಗೋಲಾಕಾರವಾಗಿರುವುದು, ಆ ಜಗತ್ತು ಕೂಡ ಇದನ್ನದ ಗೋಲಾಕಾರ. ಬ್ರಹ್ಮಾಂಡ ತತ್ತಿ ಆಕಾರದ. ಆದ್ರೆ ಬ್ರಹ್ಮಾಂಡದ ಕಾರ್ಯ ಯಾವುದು? ಪಿಂಡಾಂಡ ಅನ್ನಬಾರ್ದು, ಬರೀ ಪಿಂಡ ಅನ್ಬೇಕು. ಏನನ್ಬೇಕು? ಬರೀ ಪಿಂಡ ಅನ್ಬೇಕು. ಯಾಕಂದ್ರೆ ಪಿಂಡ ತತ್ತೆಯ ಸದೃಶ್ಯ ಇಲ್ಲ. ಇದು ವ್ಯಷ್ಟಿಯಾಗಿರುವುದರಿಂದ ತತ್ತೆಯ ಸದೃಶ್ಯ ಅಲ್ಲ, ಅದಕ್ಕೆ ಬರೀ ಪಿಂಡ ಅನ್ಬೇಕು. ರೂಢಿ ಒಳಗೆ ಹೋಗ್ಕೋತೆ. ಯಾರಾದ್ರೂ ಹೇಳ್ತಾ ಅಂತ ಒಂದು ಬ್ರಹ್ಮಾಂಡ ಒಂದು ಪಿಂಡಾಂಡ ಅಂತ ಹೇಳ್ಕೊಂಡು. ಒಂದು ಬ್ರಹ್ಮಾಂಡದ ಎಲ್ಲ ಕಡೆ ವ್ಯಾಪಿಸಿಕೊಂಡು ತೋರುವಂತ ಬ್ರಹ್ಮ ಸ್ವರೂಪವೇ ಅದ ತತ್ತೀಯ ಆಕಾರ ಇರೋದ್ರಿಂದ ಬ್ರಹ್ಮಾಂಡ ಅಂತಾರ. ಪಿಂಡ ಹಂಗಿಲ್ಲ, ಇದು ಏಕದೇಶೀಯ ಅದ. ಇದಕ್ಕೆ ಬರೀ ಪಿಂಡ ಅನ್ಬೇಕು, ಪಿಂಡಾಂಡ ಅನ್ಬಾರ್ದು. ಅನ್ನುವಾಗ ಹೋಗತ್ತೆ ಹೋಗಲ್ದಕ್ಕ. ನಮ್ಮ ಪುರ್ತಕರ ನೆನಪಿರಬೇಕು. ಸಮಕಟ್ಟು. ಶರನಿಧಿಯೋಳು ಬುದ್ಬುದವಾದಂತೆ. ಶರನಿಧಿ ಅಂದ್ರೆ ಸಮುದ್ರ. ಅನೇಕ ನೀರಿನ ಸಂಚಯದಿಂದ ಯುಕ್ತವಾದಂತ, ಅಂದ್ರೆ ಬಹಳಷ್ಟು ನೀರಿನಿಂದ ಸಂಚಯವಾದಂತ ಏನು ಆಕಾರ ಇರ್ತದ ಸಮುದ್ರ ಅಂತೇವಲ್ಲ, ಅದರಲ್ಲಿ ಬುದ್ಬುದ ಅಂತ ಉತ್ಪತ್ತಿ ಆಗದೆ. ನೀರಿನಲ್ಲಿ ವಾಯುವಶಾತವಾಗಿ ಬಂದು ತೆರೆಗಳು ಹೊಡೆದಾಗ ದಂಡಿಯೊಳಗೆ ಏನ್ ತಯಾರಾಗದ್ರಿ? ಬುರುಗದ ಆಕಾರ ಇರ್ತದ ನೋಡ್ರಿ, ಅದಕ್ಕೆ ಬುದ್ಬುದ ತಯಾರಾಗ್ತಾ ಇದೆ. ನಿರವಧಿಯ ನಿಜದೊಳಗ ಊರಂತೆ. ನಿರವಧಿಯ ನಿಜದೊಳಗೆ ಸೀಮಾರಹಿತವಾದ ನಿನ್ನ ಸ್ವರೂಪಿನೊಳಗ ಓರಂತೆ ಚೆನ್ನಾಗಿ ತೋರಿದ ಅಜಾಂಡಗಳ ಸಂಖ್ಯಾತ. ಅಜಾಂಡಗಳು ಎಷ್ಟದವು? ಅಸಂಖ್ಯಾತ. ಆ ಅಕಾರದಾಗ ಅಕಾರ ಬರ್ತದ ಮುಂದೆ.
ತೋರಿದ ಅಜಾಂಡಂಗಳ ಸಂಖ್ಯಾತ. ಳದಾಗ ಆಕಾರ ತಕ್ಕೋಬೇಕು. ಅದು ಅವಾಗ ಅಸಂಖ್ಯಾತ. ಅಸಂಖ್ಯ ಅಂದ್ರೆ ಲೆಕ್ಕವೇ ಇಲ್ಲ. ಎಷ್ಟು ಬ್ರಹ್ಮಾಂಡ ಅದಾವಪ್ಪ ಅಂತ ಕೇಳಿದ್ರೆ ಲೆಕ್ಕನೇ ಇಲ್ಲ. ದೇವಿಪುರಾಣ ಓದಿದ್ರೆ ಗೊತ್ತಾಗತ್ತೆ. ತೋರಿ ಅಡಗುತ್ತೇವು ಎಲೆ ವಿಖ್ಯಾತ, ಪ್ರಸಿದ್ಧನಾದಂತ ಏನ್ರಿ ನೀನೇ ಏನದೆ ಅಂತ ಕೇಳಿ ತೋರಿ ಅಡಗುವುದೆಲ್ಲವೂ ನಿನ್ನಲ್ಲೇ ಏನೋ ನಿನ್ನ ಬಿಟ್ಟು ಬೇರೆ ಎಲ್ಲರೂ. ಇವೆಲ್ಲವೂ ಎಲ್ಲಿ ತೋರ್ತಾವ? ತೋರಿದ್ದು ನಿನ್ನಲ್ಲಿ, ಅಡಗಿದ್ದು ನಿನ್ನಲ್ಲಿ. ತೆರೆ ಎಲ್ಲಿ ಎದ್ದಾವ್ರಿ? ತೆರೆ ಎಲ್ಲಿ ಎದ್ದಾವು? ಮರ ನೀರು ಅಂತ ಹೇಳ್ರಿ. ತೆರೆ ಎಲ್ಲಿದ್ದಾವು? ನೀರಾಗೆದ್ದಾವು. ತೆರೆ ಎಲ್ಲಿ ಅಡಗ್ತಾವು? ನೀರಾಗ ಅಡಗ್ತಾವು. ಹಾಗೆ ಇವೆಲ್ಲ ತೆರೆ ಯಾವ್ರಿ? ಲಹರಿ. ಇವೆಲ್ಲವೇನದಾವು? ಲಹರಿ. ಈ ಲಹರಿ ಎಲ್ಲಿ ತೋರ್ಯಾವು? ತನ್ನಲ್ಲಿ. ಮತ್ತೆ ಎಲ್ಲಿ ಮುಳುಗ್ತಾವು? ತನ್ನಲ್ಲಿ ಮುಳುಗ್ತಾವ. ಅಂದ್ರೆ ನೀನೇ ಸರ್ವಕ್ಕೂ ಏನದೆ ಅಂದ್ರೆ ಆಶ್ರಯನಾಗಿರುವಿ. ಏನ್ರಿ ಟೀಕಾ ಓದ್ಲೇನ್ರಿ? ಎಲೆ ಶಿಷ್ಯನೇ ಕೇಳು, ನಿನ್ನ ಆಶ್ರಿತವಾದ ಮಾಯೆಯು ಸೃಷ್ಟಿಯನ್ನುಂಟು ಮಾಡುವುದಕ್ಕೆ ಟೈಮ್ ಆಗ್ಯದ್ರಿ. ಸೃಷ್ಟಿಯನ್ನುಂಟು ಮಾಡುವುದಕ್ಕೆ ಅಭಿಮುಖವಾಗಲು ಮಹತತ್ವ ಎಂದು ಹೇಳಿಸಿಕೊಂಡಿತು. ಬಳಿಕ ಆ ಮಹತತ್ವದಿಂದಲೇ ಅಹಂಕಾರವಾಯಿತು. ಬಳಿಕ ಅಹಂಕಾರವೇ ಮನೆಂಬ ನಾಮವನ್ನು ಪಡೆಯಿತು. ಆ ಮನವೇ ಸಂಕಲ್ಪ ವಿಕಲ್ಪ ರೂಪ ವಾಸನಗಳಿಂದ ಸೃಷ್ಟಿಯನ್ನು ರಚನೆ ಮಾಡಿದ್ದರಿಂದ. ಇದೆಲ್ಲ ಮನೋಕಲ್ಪನೂ ಏನು ಈಶ್ವರನಿಂದ ರಚಿತವಾದದ್ದು ಅಂದ್ರೆ ಈಶ್ವರನ ಸೃಷ್ಟಿ ಎಲ್ಲವೂ ಮನೋಕಲ್ಪಿತವಾದದ್ದು. ಅದೇ ಬ್ರಹ್ಮವೆಂದು ಹೇಳಿಸಿಕೊಳ್ಳುವುದು. ಅಥವಾ ವಿಚಾರ ಮಾಡಿ ನೋಡಿದರೆ ಮನಸ್ಸೇ ಅನೇಕ ವಾಸನಗಳಿಂದ ಕೂಡಿಕೊಂಡು ಬ್ರಹ್ಮನಿಗೆ ಒಂದು ಶರೀರವಾಗಿರುವುದೆಂದು. ಇಲ್ಲ, ಒಂದು ಬ್ರಹ್ಮನಿಗೆ ಏನಾಗ್ಯದ ಅಂತ ಕೇಳಿದ್ರೆ ಶರೀರ ಆಗ್ಯದ, ಹುಟ್ಟಿರುತ್ತದೆ. ಈ ಪಂಚಭೂತಗಳ ಪೈಕಿ ಕಡೆಯದಾದ ಒಂದು ಪೃಥ್ವಿಯಲ್ಲಿ ಬ್ರಹ್ಮಾಂಡವಿರುತ್ತೇವೆ. ಬ್ರಹ್ಮಾಂಡಗಳೆಲ್ಲ ಎಲ್ಲಿದಾವ್ರಿ? ಭೂಮಿ ಮೇಲದಾವು. ಭೂಮಿ ಬಿಟ್ಟದಾವು? ಭೂಮಿ ಮೇಲದಾವು. ಏನ್ರಿ ಈ ಇರ್ತವೆ. ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳು. ಆ ಲೋಕಕ್ಕೆ ಉಚಿತಗಳಾದ ಶರೀರಗಳು, ಭೋಗಗಳು ಇರುತ್ತವೆ. ಆಯಾಯ ಬ್ರಹ್ಮಾಂಡಕ್ಕೆ ಅನುಕೂಲವಾಗಿ. ಎಲ್ಲ ಬ್ರಹ್ಮಾಂಡದೊಳಗೆ ಎಲ್ಲ ಥರ ಒಂದೇ ಥರ ಆಹಾರಾದಿಗಳ ವ್ಯವಸ್ಥೆ ಇಲ್ಲ. ಆಯಾಯ ಬ್ರಹ್ಮಾಂಡಗಳಲ್ಲಿ ಏನು ಶರೀರದ ಭೋಗಗಳು ಇರ್ತಾವೆ, ಉಚಿತಗಳಾದ ಶರೀರಗಳು. ಆಯಾಯ ಶರೀರ ಯಾವ್ಯಾವ ಬ್ರಹ್ಮಾಂಡ ಯಾವ ಶರೀರ ಬೇಕು ಅವ ಇರಬೇಕು. ಅವು ಇಲ್ಲಿ ಹೋಗಿ ಅಲ್ಲಿ ಉಳಿದು ಅಂದ್ರೆ ಅಕ್ಕಿರುದಿಲ್ಲ. ಅಲ್ಲಿ ಬಂದು ಇಲ್ಲಿ ವಾಸ ಮಾಡಿದ್ರೆ ಅಕ್ಕಿರುದಿಲ್ಲ. ಏನಕ್ಕವ್ರಿ? ಅಡವ್ಯಾನ ಆಕಳುಗಳು ಬಂದು ಊರಾಗ ಬಂದು ಅಂದ್ರೆ ಅವು ಹೊರಟಾಗುದಿಲ್ಲ. ಊರಾನ ಆಕಳು ಹೋಗಿ ಅಡವ್ಯಾಗ ಸಿಕ್ಕೊಂದ್ರೆ ಅವು ಅಲ್ಲೆಲ್ಲೇ ಇವು ಇಲ್ಲಿ ಹೆಂಗೋ ಹಾಗೆ ಜೀವರಾಶಿಯು ಕೂಡ ಆಯಾಯ ಲೋಕದಲ್ಲಿ ಇದ್ದುಕೊಂಡು ಏನು ಮಾಡ್ತಾವಂದ್ರೆ ವಾಸಸ್ಥಾನ ಮಾಡಿರ್ತಾವ. ಅಲ್ಲೆಲ್ಲಿಗೆ ಅನುಸರಿಸೇ ಭೋಗಿರ್ತಾವ. ಭೋಗದ ವ್ಯವಸ್ಥೆ ಹೆಂಗಿರ್ತಾನೆ? ಆಯಾಯ ದೇಶಕ್ಕೆ ಅನುಸರಿಸೇ ನಿಲ್ಲು. ಈಗ ಕಾಶಿ ರಾಮೇಶ್ವರ ಆ ಕಡೆ ಹೋಗ್ರಿ, ಇದು ಏನು ಇತ್ತಾಗ ಋಷಿಕೇಶ್ ಕಡೆ ಹೋಗ್ರಿ, ಆಯಾಯ ದೇಶಕ್ಕೆ ಅನುಸರಿಸಿ ಆಯಾಯ ಪದಾರ್ಥಗಳ ವ್ಯವಸ್ಥಾನ ಬೇರೆ. ಉಳ್ದೆಲ್ಲ ಒಂದೇ ಅದಾವಂದ್ರೆ ಎಣ್ಣೆ ಬೇರೆ ಹಾಕೈತೆ. ಅಲ್ಲಿ ಯಾವ ಎಣ್ಣೆ ಹಾಕಿ ಮಾಡ್ತಾರ್ರಿ? ಕೇಳಿದೇವೆ, ನಾವೇನು ಹೋಗಿಲ್ಲ ಕಡೆ. ಸಾಸಿವೆ ಎಣ್ಣೆ ಹಾಕಿ ಮಾಡ್ತಾರೆ. ಅದು ಆ ದೇಶಕ್ಕೆ ಹೋಗುತ್ತೈತೆ. ನಾವಿಲ್ಲಿ ಸಾಸಿವೆ ಹೊಲ್ದಾಗ ಒಂದು ಚೀಲಗಟ್ಲೆ 2 ಚೀಲಗಟ್ಲೆ ಬೆಳೆದೇವಂದ್ರು, ಬೇಡ 100 ಚೀಲಗಟ್ಲೆ ಬೆಳೆದೇವಂದ್ರು ಸುಮ್ಮನೆ ಎಣ್ಣೆ ಕೊಂಡು ತರದೆ ನೀವು ಸಾಸಿವೆನ ಹಾಕಿ ಎಣ್ಣೆ ತಂದು ಮಾಡಿದ್ರೆ ಕೆಲಸಕತ್ತೇನು? ನಡೆಯಲ್ಲ. ಒಂದು ದಿವಸ ಉಣ್ಣಕ್ಕಾಗೋದು ನಮ್ಗೆ. ಅಲ್ಲೇ ಉಚಿತ, ಇಲ್ಲೇ ಉಚಿತ. ಹೀಗೆ ಭೋಗಗಳ ವ್ಯವಸ್ಥೆ ಇರ್ತದೆ. ಈ ಪ್ರಕಾರ ಈ ನಾಮರೂಪಾತ್ಮಕ ಜಗತ್ತಿನ ಉತ್ಪತ್ತಿ ಆಗಿರುತ್ತದೆ. ಜಗತ್ತಿನ ಉತ್ಪತ್ತಿ ಹೆಂಗಾಗ್ಯದ್ರಿ? ಆಯಾಯ ಬ್ರಹ್ಮಾಂಡ, ಅದಕ್ಕೆ ಉಚಿತವಾದಂಥ ಆಹಾರಾದಿಗಳು ಅಂದ್ರೆ ಅದಕ್ಕೆ ಅಲ್ಲಿ ತಕ್ಕಂತೆ ಆಹಾರಾದಿಗಳು, ಶರೀರಾದಿಗಳು ಎಲ್ಲವೂ ಉತ್ಪತ್ತಿ ಅದಾವ. ಆದ್ದರಿಂದ ಉತ್ಪನ್ನವಾದ ಬ್ರಹ್ಮಾಂಡಕ್ಕೆ ಈ ಮನಸ್ಸೇ ಮೂಲ ಕಾರಣವಾಗಿರುತ್ತದೆ. ಇಡೀ ಬ್ರಹ್ಮಾಂಡ ಉತ್ಪತ್ತಾಗ ಕಾರಣ ಏನಪ್ಪಾ ಅಂದ್ರೆ ಈ ಮನಸ್ಸು. ಆದರೆ ಒಳ್ಳೆ ವಿವೇಕಶಾಲಿಯಾದ ಶಿಷ್ಯನ ಕೇಳು, ಒಂದೇ ಸಮುದ್ರದಲ್ಲಿ ಅನೇಕ ಗುಳ್ಳಿಗಳಾಗುವಂತೆ ದೇಶ ಕಾಲ ವಸ್ತು ಪರಿಚ್ಛೇದವಾದ ಶೂನ್ಯವಾದಂಥ ಅಖಂಡಾನಂದ ಸ್ವರೂಪನಾದ ನಿನ್ನಲ್ಲಿ. ಇವೆಲ್ಲ ಹೆಂಗೆ ಸಮುದ್ರದೊಳಗೆ ಎಲ್ಲ ತೆರೆಗಳೆತ್ತೋರ್ಯಾವ, ಹಂಗೆ ಸಮುದ್ರ ಪ್ರಾಯನಾದ ನಿನ್ನಲ್ಲಿನೇ ಇಡೀ ಏನಪ್ಪ ಮನೋಕಲ್ಪಿತವಾದ ಜಗತ್ತು ನಿನ್ನಲ್ಲೇ ತೋರೋದು, ನಿನ್ನ ಬಿಟ್ಟು ತೋರ್ತದೋ? ನಿನ್ನಲ್ಲೇ ತೋರಿರುವುದು. ಮತ್ತು ಎಲ್ಲಿ ಅಡಗ್ತದ ಅಂತ ಕೇಳಿದ್ರೆ, ಎಲ್ಲಿ ತೆರೆ ಎದ್ದಾವ ಅಲ್ಲೇ ಅಡಗ್ತಾವೋ? ತೆರೆ ಹೇಳೋದು ಒತ್ತಟೆ, ಅಡಗೋದು ಒತ್ತಟೆನೋ? ನೀರಾಗ ಎದ್ದಾವು, ನೀರಾಗ ಮುಳುಗ್ತಾವ. ಹಂಗೆ ನೀರಿನ ಸದೃಶ್ಯವಾದ ನಿನ್ನ ಸ್ವರೂಪದೊಳಗನೆ ಇವೆಲ್ಲ ನಾಮರೂಪ ತೆರೆಗಳೆದ್ದಾವ. ಮತ್ತೆಲ್ಲ ಎಲ್ಲಿ ಅಡಗ್ತಾವು? ನಿನ್ನ ಸ್ವರೂಪದಲ್ಲಿ.
ಅಂದರೆ ಅನೇಕ ಬ್ರಹ್ಮಾಂಡಗಳ ಉತ್ಪತ್ತಿಗೂ ನಾಶಕ್ಕೂ ನೀನೇ ಅಧಿಷ್ಠಾನನಾಗಿರುವಿ. ಎಲ್ಲದರ ಉತ್ಪತ್ತಿಯು ನಿನ್ನಿಂದಲೇ, ಕೊನೆಗೆ ನಿನ್ನಿಂದಲೇ ಏನಕ್ಕವು ನಾಶವನ್ನು ಹೊಂದುತ್ತವೆಂಬ ತಾತ್ಪರ್ಯ. ಅಧಿಷ್ಠಾನಭೂತನಾದ ನಿನ್ನಲ್ಲಿ ಬಗೆಯಿಂದ ಭೂತ ಭೌತಿಕ ಸೃಷ್ಟಿ ಹೇಗಾಗಿರುವುದೆಂಬುದನ್ನು ಅತ್ತಿಯ ಮರದ ದೃಷ್ಟಾಂತವನ್ನು ಕೊಟ್ಟು ಪ್ರತಿಪಾದನೆ ಮಾಡ್ತಾರಂತಾರೆ.